ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಶ್ರೀಮದ್ ಭಾಗವತ ಮಹಾಪುರಾಣ ಪಠಣ, ಚತುರ್ಥ ಸ್ಕಂದದಲ್ಲಿ 23ನೇ ಅಧ್ಯಾಯ. ಓಂ ಸಾಯಿರಾಮ್. ಪೃಥು ಮಹಾರಾಜನ ತಪಸ್ಸು ಮತ್ತು ಪರಮಪದದ ಪ್ರಾಪ್ತಿ. ಶ್ರೀ ಮೈತ್ರೇಯರು ಹೇಳ್ತಾರೆ, ಪ್ರಜಾಪಾಲಕನಾದ ಪೃಥುವು ಹೀಗೆ ತನ್ನ ಪ್ರಜೆಗಳಿಗಾಗಿ ನಗರ ಗ್ರಾಮಾದಿ ಸರ್ವ ವ್ಯವಸ್ಥೆಗಳನ್ನೂ ತಾನೇ ಮಾಡಿಕೊಟ್ಟು ಸ್ಥಾವರ ಜಂಗಮ ರೂಪವಾದ ಎಲ್ಲ ಪ್ರಾಣಿಗಳಿಗೂ ಜೀವನ ವೃತ್ತಿಗಳನ್ನ ಕಲ್ಪಿಸಿ ಸತ್ಪುರುಷರ ಧರ್ಮವನ್ನ ಪಾಲಿಸಿದನು. ತಾನು ಯಾವ ಕಾರಣಕ್ಕಾಗಿ ಜನಿಸಿದ್ದೇನೋ ಆ ಭಗವದಾಜ್ಞೆಯನ್ನು ನೆರವೇರಿಸಿದಂತಾಯಿತು ಎಂದು ಮನಗಂಡನು. ತನಗೆ ವೃದ್ಧಾಪ್ಯವು ಬಂದಿದೆ, ಇನ್ನು ನನಗೆ ರಾಜ್ಯದ ಕರ್ತವ್ಯವಿಲ್ಲ ಎಂಬುದನ್ನೂ ಅರಿತು ಅವನು ತನ್ನ ವಿರಹದಲ್ಲಿ ಅಳುತ್ತಿರುವ ಪುತ್ರಿಯ ಸ್ಥಾನದಲ್ಲಿದ್ದ ಪೃಥ್ವಿಯನ್ನು ಭೂದೇವಿನ ಮಗಳ ತರ ನೋಡ್ದ ಅಂತ ಮಗಳಾಗಿ ಸ್ವೀಕಾರ ಮಾಡಿದ್ನಲ್ಲ. ಅಳುತ್ತಿರುವ ಪುತ್ರಿಯ ಸ್ಥಾನದಲ್ಲಿ ಪೃಥ್ವಿಯನ್ನು ಪುತ್ರರಿಗೆ ಒಪ್ಪಿಸಿ ಪ್ರಜಾ ಜನರು ದುಃಖದಿಂದ ಮರುಗುತ್ತಿರುವಾಗಲೇ ಅವರನ್ನ ಬಿಟ್ಟು ಪತ್ನಿ ಸಮೇತನಾಗಿ ತಾನೊಬ್ಬನೇ ತಪೋವನಕ್ಕೆ ತೆರಳಿದನು. ಹಿಂದೆ ಗೃಹಸ್ಥಾಶ್ರಮದಲ್ಲಿದ್ದಾಗ ವ್ರತನಿಷ್ಠನಾಗಿ ಭೂಮಿಯನ್ನ ಜಯಿಸುವುದರಲ್ಲಿ ತೊಡಗಿದ್ದನೋ ಹಾಗೆಯೇ ಈಗಲೂ ವಾನಪ್ರಸ್ಥಾಶ್ರಮದ ನಿಯಮಾನುಸಾರ ಕಠೋರ ತಪಸ್ಸಿನಲ್ಲಿ ತೊಡಗಿದನು. ಆ ತಪಸ್ಸಿನಲ್ಲಿ ಕೆಲವು ದಿನಗಳ ಕಾಲ ಗೆಡ್ಡೆ, ಗೆಣಸು, ಹಣ್ಣು, ಹಂಪಲಿ, ಒಳ್ಳೆ ಅಷ್ಟೇ ತಿಂತಾ ಇದ್ದ. ಕೆಲವು ದಿನಗಳು ಒಣಗಿದ ಎಲೆಗಳನ್ನು ತಿನ್ನುತ್ತಾ, ಮತ್ತೆ ಕೆಲವು ದಿನಗಳು ಕೇವಲ ನೀರನ್ನು ಕುಡಿಯುತ್ತಾ, ಕೆಲವು ದಿವಸಗಳ ಕಾಲ ಕೇವಲ ಗಾಳಿಯನ್ನೇ ಸೇವಿಸಿ ತಪಸ್ ಮಾಡ್ತಾ ಇದ್ದ. ಮುನಿವೃತ್ತಿಯಲ್ಲಿದ್ದ ವೀರವರನು ಬೇಸಿಗೆಯಲ್ಲಿ 4 ದಿಕ್ಕುಗಳಲ್ಲಿ ಅಗ್ನಿಗಳು ಮತ್ತು ಮೇಲ್ಗಡೆಯಲ್ಲಿ ಸುಡುತ್ತಿರುವ ಸೂರ್ಯ ಹೀಗೆ ಪಂಚಾಗ್ನಿಗಳನ್ನ ಸೇವಿಸ್ತಾ ಇದ್ದನು. ಮಳೆಗಾಲದಲ್ಲಿ ಬಯಲಿನಲ್ಲಿದ್ದು ತನ್ನ ಮೇಲೆ ಸುರಿಯುತ್ತಿದ್ದ ಮಳೆಯ ನೀರನ್ನು ಸಹಿಸುತ್ತಿದ್ದನು. ಚಳಿಗಾಲದಲ್ಲಿ ಕತ್ತಿನವರೆಗೆ ನೀರಿನಲ್ಲಿ ನಿಂತು ತಪಸ್ಸು ಮಾಡುತ್ತಿದ್ದನು. ಅವನು ಪ್ರತಿದಿನವೂ ಮಣ್ಣಿನ ವೇದಿಕೆಯಲ್ಲೇ ಮಲಗ್ತಾ ಇದ್ದನು, ಮಣ್ಣಿನ ಮೇಲೆ ಮಲ್ಕೊಳ್ತಾ ಇದ್ದಿದ್ದು. ಅವನು ಚಳಿ, ಸೆಕೆಗಳೇ ಮುಂತಾದ ದ್ವಂದ್ವಗಳನ್ನು ಸಹಿಸುತ್ತಾ ಮಾತು ಮನಸ್ಸುಗಳನ್ನು ಸಂಯಮಿಸಿಕೊಂಡು ಬ್ರಹ್ಮಚರ್ಯವನ್ನು ಪಾಲಿಸುತ್ತಾ ಪ್ರಾಣಗಳನ್ನು ತನ್ನ ಅಧೀನಪಡಿಸಿಕೊಂಡನು. ಹೀಗೆ ಶ್ರೀಕೃಷ್ಣನನ್ನು ಆರಾಧಿಸುವುದಕ್ಕಾಗಿ ಅವನು ಉತ್ತಮವಾದ ತಪಸ್ಸನ್ನ ಮಾಡಿದನು. ಈ ಕ್ರಮದಿಂದ ಅವನ ತಪಸ್ಸು ಬೆಳವಣಿಗೆ ಹೊಂದಿ ಸಿದ್ಧಿಸುತ್ತಿರಲಾಗಿ ಅವನ ಚಿತ್ತವು ಸಂಪೂರ್ಣವಾಗಿ ಶುದ್ಧಿಗೊಂಡಿತು. ಪ್ರಾಣಾಯಾಮಗಳ ಮೂಲಕ ಮನಸ್ಸು ಮತ್ತು ಇಂದ್ರಿಯಗಳನ್ನು ನಿರುದ್ಧವಾಗಿ ಕರ್ಮ ವಾಸನೆಗಳಿಂದ ಉಂಟಾದ ಕಟ್ಟುಗಳು ಬಿಟ್ಟೋದ್ವು. ಆಗ ಭಗವಾನ್ ಸನತ್ ಕುಮಾರರು ಉಪದೇಶಿಸಿದ್ದ ಶ್ರೇಷ್ಠತಮವಾದ ಆಧ್ಯಾತ್ಮ ಯೋಗದ ಶಿಕ್ಷಣದಂತೆಯೇ ಪೃಥುವು ಪುರುಷೋತ್ತಮನಾದ ಶ್ರೀಹರಿಯನ್ನ ಆರಾಧನೆ ಶುರು ಮಾಡ್ತಾನೆ, ಆರಾಧಿಸತೊಡಗಿದನು. ಹೀಗೆ ಭಗವತ್ ಪರಾಯಣನಾಗಿ ಶ್ರದ್ಧೆಯಿಂದ ಸದಾಚಾರವನ್ನು ಪಾಲಿಸುತ್ತಾ ನಿರಂತರವಾಗಿ ಸಾಧನೆ ಮಾಡಿಕೊಂಡಿದ್ದರಿಂದ ಅವನಿಗೆ ಪರಮಾತ್ಮನಲ್ಲಿ ಅನನ್ಯ ಭಕ್ತಿ ಬೇರೂರುತ್ತೆ. ಈ ವಿಧವಾದ ಭಗವದ್ ಉಪಾಸನೆಯಿಂದ ಅವನ ಅಂತಃಕರಣವು ಶುದ್ಧ ಸತ್ವಮಯವಾಯಿತು. ನಿರಂತರ ಭಗವತ್ ಚಿಂತನದ ಪ್ರಭಾವದಿಂದ ಉಂಟಾದ ಆ ಅನನ್ಯ ಭಕ್ತಿಯಿಂದ ಅವನಿಗೆ ವೈರಾಗ್ಯ ಸಹಿತ ಜ್ಞಾನವು ಸಿದ್ಧಿಸಿತು. ಮತ್ತೆ ತೀವ್ರವಾದ ಜ್ಞಾನದ ಮೂಲಕ ಸಂಶಯ, ವಿಪರ್ಯಗಳಿಗೆ ಆಸರಿಯಾದ ಜೀವನ ಉಪಾಧಿಭೂತ ಅಹಂಕಾರವನ್ನ ನಾಶಪಡಿಸಿದನು. ಅನಂತರ ದೇಹಾತ್ಮ ಬುದ್ಧಿಯು ತೊಲಗಿ ಪರಮಾತ್ಮನಾದ ಶ್ರೀಕೃಷ್ಣನಲ್ಲಿ ಅನುಭೂತಿ ಉಂಟಾದಾಗ ಎಲ್ಲ ಬಗೆಯ ಸಿದ್ಧಿ ಮುಂತಾದವುಗಳ ವಿಷಯಗಳಲ್ಲಿಯೂ ಉದಾಸೀನತೆ ಉಂಟಾದ ಕಾರಣ ತನ್ನ ಜೀವಕ್ಕೆ ಆವರಣವಾಗಿದ್ದ ಉಪಾಧಿಯನ್ನು ನಾಶಪಡಿಸುವಂತಹ ಜ್ಞಾನದ ಸಾಧನೆಯನ್ನ ಅವನು ನಿಲ್ಲಿಸಿಬಿಟ್ಟ. ಏಕೆಂದ್ರೆ ಸಾಧಕನಿಗೆ ಯೋಗ ಮಾರ್ಗದ ಮೂಲಕ ಶ್ರೀಕೃಷ್ಣ ಕಥಾಮೃತದಲ್ಲಿ ಅನುರಾಗ ಉಂಟಾಗುವವರೆಗೆ ಕೇವಲ ಯೋಗ ಸಾಧನದಿಂದ ಮೋಹಜನಿತ ಪ್ರಮಾದವು ದೂರವಾಗುವುದಿಲ್ಲ, ಭ್ರಮೆಯು ಅಳಿಯೋದಿಲ್ಲ. ಮತ್ತೆ ಅಂತ್ಯಕಾಲ ಸಮೀಪಿಸುತ್ತೆ. ಆಗ ವೀರವರನಾದ ಪೃಥುವು ತನ್ನ ಚಿತ್ತದಲ್ಲಿ ಪರಮಾತ್ಮನನ್ನು ದೃಢವಾಗಿ ನೆಲೆಗೊಳಿಸಿ ಬ್ರಹ್ಮಸ್ಥಿತಿಯಲ್ಲಿ ಬ್ರಹ್ಮಭೂತನಾಗಿ ತನ್ನ ಶರೀರವನ್ನ ತೊರೆದು ಬಿಟ್ಟನು. ಅವನು ಹಿಮ್ಮಡಿಯಿಂದ ಗುದದ್ವಾರವನ್ನು ತಡೆದು ಮೂಲಾಧಾರದಲ್ಲಿರುವ ಪ್ರಾಣವಾಯುವನ್ನು ನಿಧಾನವಾಗಿ ಮೇಲಕ್ಕೆ ಏರಿಸುತ್ತಾ ಕ್ರಮವಾಗಿ ನಾಭಿ, ಹೃದಯ, ಕಂಠ ಮತ್ತು ಭ್ರೂಮಧ್ಯದಲ್ಲಿ ನಿಲ್ಲಿಸಿದನು. ಅಲ್ಲಿಂದ ಅದನ್ನು ಮೇಲಕ್ಕೆ ಸೆಳೆದು ಬ್ರಹ್ಮರಂಧ್ರದಲ್ಲಿ ಸ್ಥಾಪಿಸಿದನು. ಈಗ ಅವನಿಗೆ ಯಾವ ಸಾಂಸಾರಿಕ ಭೋಗಗಳ ಆಸೆಯೂ ಉಳಿಯಲಿಲ್ಲ. ಮತ್ತೆ ಆ ವಾಯುವನ್ನು ಸಮಷ್ಟಿ ವಾಯುವಿನಲ್ಲಿಯೂ, ಪಾರ್ಥಿವ ಶರೀರವನ್ನು ಪೃಥ್ವಿಯಲ್ಲಿಯೂ, ಶರೀರದ ತೇಜವನ್ನ ಸಮಷ್ಟಿ ತೇಜದಲ್ಲಿಯೂ ಲೀನಗೊಳಿಸಿಬಿಟ್ಟನು. ಹೃದಯಾಕಾಶಾದಿ ದೇಹಾವಚ್ಛಿನ್ನ ಆಕಾಶವನ್ನು ಮಹಾಕಾಶದಲ್ಲಿಯೂ, ರುಧಿರಾದಿ ನೀರಿನ ಅಂಶವನ್ನು ಸಮಷ್ಟಿ ಜಲದಲ್ಲಿ ಲೀನಗೊಳಿಸಿದನು. ಹೀಗೆ ಮತ್ತೆ ಪೃಥ್ವಿಯನ್ನು
ಜಲದಲ್ಲಿಯೂ, ಜಲವನ್ನು ತೇಜದಲ್ಲಿಯೂ, ತೇಜವನ್ನು ವಾಯುವಿನಲ್ಲಿಯೂ, ವಾಯುವನ್ನು ಆಕಾಶದಲ್ಲಿಯೂ ಲೀನಗೊಳಿಸಿದನು. ಅನಂತರ ಮನಸ್ಸನ್ನ ಅಂದ್ರೆ ಸವಿಕಲ್ಪ ಜ್ಞಾನವನ್ನು ಇಂದ್ರಿಯಗಳಲ್ಲಿಯೂ, ಇಂದ್ರಿಯಗಳನ್ನು ಅವುಗಳ ಕಾರಣವಾಗಿರುವ ತನ್ಮಾತ್ರೆಗಳಲ್ಲಿಯೂ, ತನ್ಮಾತ್ರೆಗಳಿಗೆ ಕಾರಣವಾದ ಅಹಂಕಾರದ ಮೂಲಕ ಆಕಾಶ, ಇಂದ್ರಿಯಗಳು ಮತ್ತು ತನ್ಮಾತ್ರೆಗಳನ್ನು ಅದೇ ಅಹಂಕಾರದಲ್ಲಿ ಲಯಗೊಳಿಸಿ ಅಹಂಕಾರವನ್ನು ಮಹತ್ತತ್ವದಲ್ಲಿ ಲೀನಗೊಳಿಸಿಬಿಟ್ಟ. ಮತ್ತೆ ಸಮಸ್ತ ಗುಣಗಳನ್ನು ಅಭಿವ್ಯಕ್ತಗೊಳಿಸುವ ಆ ಮಹಾತತ್ವವನ್ನು ಮಾಯೋಪಾಧಿಕ ಜೀವದಲ್ಲಿ ಸ್ಥಿರಗೊಳಿಸಿದನು. ಅನಂತರ ಆ ಮಯಾರೂಪವಾದ ಉಪಾಧಿಯನ್ನು ಕೂಡ ಅವನು ಜ್ಞಾನ ವೈರಾಗ್ಯದ ಪ್ರಭಾವದಿಂದ ತನ್ನ ಶುದ್ಧ ಬ್ರಹ್ಮ ಸ್ವರೂಪದಲ್ಲಿ ಸ್ಥಿತನಾಗಿ ಆನಂದ ಸ್ವರೂಪನಾಗ್ಬಿಟ್ಟ. ಪೃಥು ಮಹಾರಾಜನ ಪತ್ನಿಯಾದ ಅರ್ಚಿಯು ಕೂಡ ಆತನೊಡನೆ ತಪೋವನಕ್ಕೆ ಹೋಗಿದ್ದಳಲ್ವಾ, ಕರ್ಕೊಂಡು ಹೋಗಿದ್ದ ಪತ್ನಿನ ಸಹ. ಆಕೆಯು ಪಾದಗಳನ್ನು ನೆಲಕ್ಕೆ ಸೋಕಿದರೂ ತೊಂದರೆ ಪಡುವಷ್ಟು ಸುಕುಮಾರಿಯಾಗಿದ್ದಳು. ಹೀಗಿರುವಾಗಲೂ ಆಕೆಯು ತನ್ನ ಪತಿಯು ಕೈಗೊಂಡಿದ್ದ ವ್ರತ ನಿಯಮಗಳನ್ನು ಪಾಲಿಸುತ್ತಾ ಅವನ ತುಂಬು ಸೇವೆ ಮಾಡ್ತಾಳೆ. ಮುನಿವೃತ್ತಿಗನುಸಾರ ಕಂದಮೂಲಾದಿಗಳಿಂದಲೇ ತನ್ನ ಜೀವನ ನಿರ್ವಾಹ ಮಾಡ್ತಾಳೆ. ಇದರಿಂದ ಅವಳು ಬಹಳ ದುರ್ಬಲಳಾಗಿದ್ದರೂ ಪ್ರಿಯತಮನ ಕರಸ್ಪರ್ಶದಿಂದ ಸಮ್ಮಾನಿತಳಾಗಿ ಅದರಲ್ಲಿ ಆನಂದವನ್ನು ತಿಳಿದ ಕಾರಣ ಅವಳಿಗೆ ಯಾವುದೇ ಕಷ್ಟಗಳಾಗ್ತಾ ಇರಲಿಲ್ಲ. ಪೃಥ್ವಿಗೆ ಪತಿಯಾಗಿ ತನಗೂ ಪ್ರಿಯತಮನಾದ ಮಹಾರಾಜನ ದೇಹವು ಚೇತನ ಧರ್ಮಗಳೆಲ್ಲವನ್ನು ಕಳೆದುಕೊಂಡಿದ್ದರಿಂದ ಆ ಸಾಧ್ವಿಯು ಸ್ವಲ್ಪ ಹೊತ್ತು ವಿಲಾಪಿಸಿದಳು. ಮತ್ತೆ ಪರ್ವತದ ಮೇಲೆ ಚಿತೆಯನ್ನು ರಚಿಸಿ ಪತಿಯ ಪವಿತ್ರವಾದ ದೇಹವನ್ನ ಅದರ ಮೇಲೆ ಇಡ್ತಾಳೆ. ಇದಾದ ಬಳಿಕ ಆ ಸಮಯದಲ್ಲಿ ಮಾಡಬೇಕಾದ ಎಲ್ಲ ವಿಧಿಗಳನ್ನ ಮುಗಿಸಿ ನದಿಯಲ್ಲಿ ಸ್ನಾನ ಮಾಡ್ತಾಳೆ. ತನ್ನ ಆ ಪರಾಕ್ರಮಿಯಾದ ಪತಿಗೆ ಜಲಾಂಜಲಿಯನ್ನ ಸಮರ್ಪಿಸ್ತಾಳೆ. ಆಕಾಶದಲ್ಲಿರುವ ದೇವತೆಗಳಿಗೆ ಪ್ರಣಾಮವನ್ನು ಸಲ್ಲಿಸಿ 3 ಬಾರಿ ಚಿತೆಗೆ ಪ್ರದಕ್ಷಿಣೆ ಬಂದು ಪತಿದೇವರ ಚರಣಗಳನ್ನು ಧ್ಯಾನಿಸುತ್ತಾ ಅಗ್ನಿ ಪ್ರವೇಶ ಮಾಡಿಬಿಡ್ತಾಳೆ. ಸಹಗಮನತರ ಪತಿ ಜೊತೆಗೆ ತಾನು ಚಿತೆಯಲ್ಲಿ ಹಾರ್ತಾಳೆ. ಪರಮ ಸಾಧ್ವಿಯಾದ ಅರ್ಚಿಯು ಈ ರೀತಿಯಾಗಿ ತನ್ನ ಪತಿಯಾದ ವೀರವರೇಣ್ಯನಾದ ಪೃಥುವಿನೊಡನೆ ಸಹಗಮನ ಮಾಡ್ತಾ ಇದ್ದನ್ನ ನೋಡಿ ಸಾವಿರಾರು ಮಂದಿ ವರಪ್ರದಾಯಕ ದೇವಿಯರು ತಮ್ಮ ತಮ್ಮ ಪತಿಗಳೊಡನೆ ಅವಳನ್ನ ಸ್ತುತಿ ಮಾಡ್ತಾರೆ. ಅಲ್ಲಿ ದೇವತೆಗಳ ವಾದ್ಯಗಳು ಮೊಳಗಿದವು. ಆಗ ಆ ಮಂದಾರ ಚಲದ ಶಿಖರದಲ್ಲಿ ಆ ದೇವಾಂಗನೆಯರು ಪುಷ್ಪಗಳ ಮಳೆಯನ್ನೇ ಸುರಿಸುತ್ತಾ ತಮ್ಮ ತಮ್ಮಲ್ಲಿ ಹೀಗೆ ಮಾತಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ದೇವಾಂಗನೆಯರು, ಎಂತಹ ಧನ್ಯಳು ಈಕೆ! ಶ್ರೀ ಲಕ್ಷ್ಮೀದೇವಿಯ ಯಜ್ಞೇಶ್ವರನಾದ ಶ್ರೀ ಮಹಾವಿಷ್ಣುವಿನ ಸೇವೆ ಮಾಡುವಂತೆಯೇ ಇವಳು ತನ್ನ ಪತಿಯಾದ ರಾಜರಾಜೇಶ್ವರ ಪೃಥುವಿನ ಮನ ವಚನ ಶರೀರದಿಂದ ಹಾಗೆಯೇ ಸೇವನೆ ಮಾಡಿದಳು. ಅವಶ್ಯವಾಗಿಯೂ ಈ ಸಾಧ್ವಿ ಮಣಿಯು ಚಿಂತಿಸಲು ಅಸದಳವಾದ ತನ್ನ ಪುಣ್ಯ ಕರ್ಮದ ಪ್ರಭಾವದಿಂದ ನಮ್ಮ ಸ್ಥಾನವನ್ನು ದಾಟಿ ತನ್ನ ಪತಿಯೊಡನೆ ಉತ್ತಮೋತ್ತಮ ಲೋಕಗಳಿಗೆ ಹೋಗ್ತಾ ಇದ್ದಾಳೆ. ಈ ಲೋಕದಲ್ಲಿ ಕೆಲವೇ ದಿನಗಳ ಕಾಲ ಬದುಕಿದ್ದರೂ ಭಗವಂತನ ಪರಮಪದಕ್ಕೆ ಒಯ್ಯುವಂತಹ ಆತ್ಮಜ್ಞಾನವನ್ನು ಪಡೆದಂತಹ ಧನ್ಯಾತ್ಮರಿಗೆ ಪ್ರಪಂಚದಲ್ಲಿ ಯಾವುದೂ ದುರ್ಲಭವಿಲ್ಲ. ಆದ್ದರಿಂದ ಮನುಷ್ಯ ದೇಹವನ್ನು ಅತಿ ಪ್ರಯಾಸದಿಂದ ಪಡೆದ ನಂತರವೂ ಮೋಕ್ಷಕ್ಕಾಗಿ ಪ್ರಯತ್ನಿಸದೆ ವಿಷಯ ಸುಖಗಳಲ್ಲಿ ಆಸಕ್ತರಾದ ಮನುಷ್ಯರು ನಿಜವಾಗಿಯೂ ಆತ್ಮಘಾತಿಗಳೆಂದೇ ತಿಳಿಯಬೇಕು. ಅಯ್ಯೋ ಪಾಪ, ಅವರು ಮೋಸ ಹೋದ್ರಲ್ಲ ಅಂತ ಮಾತಾಡ್ಕೊಳ್ತಾ ಇರ್ತಾರೆ. ಇಲ್ಲ, ಅದಕ್ಕೆ ಮೈತ್ರೇಯರೀಗ ವಿದುರನಿಗೆ ಹೇಳ್ತಾರೆ, ಎಲೆ ವಿದುರನೇ, ದೇವಾಂಗನೆಯರು ಹೀಗೆ ಸ್ತುತಿಸುತ್ತಿರುವಾಗಲೇ ಆತ್ಮಜ್ಞಾನಿಗಳಲ್ಲಿ ಶ್ರೇಷ್ಠನಾದ ಭಗವದ್ಭಕ್ತ ಶಿರೋಮಣಿಯಾಗಿದ್ದ ಪೃಥು ಮಹಾರಾಜನು ಸೇರಿದ ಭಗವಂತನ ಪರಮ ಧಾಮವನ್ನೇ ಮಹಾರಾಣಿ ಅರ್ಚಿಯು ಅದೇ ಪತಿಲೋಕಕ್ಕೆ ಹೊರಟು ಹೋದಳು. ಪ್ರಭಾವಶಾಲಿಯಾದ ಪರಮ ಭಾಗವೋತ್ತಮ ಪೃಥುವಿನ ಚರಿತ್ರೆಯು ಅತ್ಯಂತ ಉದಾರವಾದದ್ದು. ಅದನ್ನು ನಾನು ನಿನಗೆ ವರ್ಣಿಸಿದ್ದೀನಿ. ಆ ಪರಮ ಪವಿತ್ರ ಚರಿತ್ರವನ್ನು ಶ್ರದ್ಧೆಯಿಂದ ಅಂದ್ರೆ ನಿಷ್ಕಾಮ ಭಾವದಿಂದ ಏಕಾಗ್ರತೆಯಿಂದ ಓದುವವನು ಕೇಳುವವನು ಕೂಡ ಪೃಥು ಮಹಾರಾಜನ ಪದವನ್ನೇ ಅಂದ್ರೆ ಭಗವಂತನ ಪರಮಧಾಮವನ್ನ ಪಡಿತಾನೆ. ಇದನ್ನು ಸಕಾಮ ಭಾವದಿಂದ ಪಠಿಸಿದರೆ ಬ್ರಾಹ್ಮಣನು ಬ್ರಹ್ಮ ತೇಜಸ್ಸನ್ನ ಪಡಿತಾನೆ, ಕ್ಷತ್ರಿಯನು ಪೃಥ್ವಿಪತಿ ಆಗ್ತಾನೆ, ವೈಶ್ಯನು ವ್ಯಾಪಾರಿಗಳಲ್ಲಿ ಪ್ರಧಾನನಾಗ್ತಾನೆ, ಶೂದ್ರನು ಶ್ರೇಷ್ಠತಮ ಸಾಧುವಾಗ್ತಾನೆ. ಜೊತೆಗೆ ಸ್ತ್ರೀಯಾಗಲಿ ಪುರುಷನಾಗಲಿ ಅದರ ಆಧಾರದಿಂದ 3 ಬಾರಿ ಕೇಳಿಸ್ಕೊಂಡ್ರೆ ಅವರು ಸಂತಾನಹೀನರಾಗಿದ್ರೆ ಸಂತತಿಯನ್ನು, ಧನಹೀನರಾಗಿದ್ದರೆ ಐಶ್ವರ್ಯವನ್ನ, ಕೀರ್ತಿಹೀನರಾಗಿದ್ದರೆ ಕೀರ್ತಿಯನ್ನ, ಮೂರ್ಖನಾಗಿದ್ದರೆ ಪಂಡಿತನು ಅಂದ್ರೆ ಮೂರ್ಖ ಆಗಿದ್ರೆ ಪಂಡಿತರು ಆ ಥರ ಆಗೋಗ್ತಾರೆ. ಈ ಚರಿತೆಯು ಎಲ್ಲ ಮನುಷ್ಯರ ಶ್ರೇಯಸ್ಸು ಮಾಡುವುದಾಗಿಯೂ ಅಮಂಗಳವನ್ನು ಕಳೆಯುವಂತಹದ್ದು ಆಗಿದೆ. ಇದು ಧನ, ಕೀರ್ತಿ ಮತ್ತು ಆಯಸ್ಸು ಇವುಗಳನ್ನ ವೃದ್ಧಿಪಡಿಸುತ್ತೆ, ಸ್ವರ್ಗವನ್ನು ದೊರಕಿಸ್ಕೊಡುತ್ತೆ.
ಹಾಗೂ ಕಲಿಯುಗದ ದೋಷಗಳನ್ನು ನಾಶ ಮಾಡುತ್ತೆ. ಧರ್ಮವೇ ಮುಂತಾದ 4 ಪುರುಷಾರ್ಥ ಉತ್ತಮ ಸಿದ್ಧಿಯನ್ನು ಪಡೆಯಲು ಬಯಸುವವರು ಇದನ್ನ ಶ್ರದ್ಧಾಪೂರ್ವಕವಾಗಿ ಶ್ರವಣ ಮಾಡಬೇಕು. ವಿಜಯಕ್ಕಾಗಿ ಪ್ರಸ್ಥಾನ ಮಾಡುವಾಗ ಇದನ್ನ ಕೇಳಿ ಹೊರಟ ರಾಜನ ಮುಂದೆ ಪೃಥು ಮಹಾರಾಜನಿಗೆ ರಾಜರು ಕಾಣಿಕೆಗಳನ್ನು ಒಪ್ಪಿಸುತ್ತಿದ್ದಂತೆ ಈತನಿಗೂ ಒಪ್ಪಿಸುವರು. ಮನುಷ್ಯನು ಬೇರೆ ಎಲ್ಲ ರೀತಿಯ ಆಸಕ್ತಿಯನ್ನು ಬಿಟ್ಟು ಭಗವಂತನಲ್ಲಿ ಶುದ್ಧವಾದ ನಿಷ್ಕಾಮ ಭಾವವನ್ನ ಪೃಥು ಮಹಾರಾಜನ ಈ ನಿರ್ಮಲ ಭಾವವನ್ನಿಟ್ಕೊಂಡು ನಿಷ್ಕಾಮ ಭಾವವನ್ನಿಟ್ಕೊಂಡು ಪೃಥು ಮಹಾರಾಜನ ಈ ನಿರ್ಮಲ ಚರಿತ್ರವನ್ನ ಹೇಳಬೇಕು, ಓದಬೇಕು. ಕೇಳಿಸ್ಕೋಬೇಕು, ಹೇಳಬೇಕು, ಓದಬೇಕು. ವಿದುರನೇ, ಭಗವಂತನ ಮಹಿಮೆಯನ್ನು ಪ್ರಕಟಪಡಿಸುವ ಈ ಪವಿತ್ರವಾದ ಚರಿತೆಯನ್ನು ನಾನು ನಿನಗೆ ಹೇಳಿದ್ದೀನಿ. ಇದರಲ್ಲಿ ಪೂರ್ಣವಾದ ಭಕ್ತಿ ಶ್ರದ್ಧೆಯನ್ನಿಡುವವನು ಪೃಥು ಮಹಾರಾಜನು ಪಡೆದ ಗತಿಯನ್ನೇ ಪಡಿತಾನೆ. ಈ ಪೃಥು ಚರಿತ್ರೆಯನ್ನು ಪ್ರತಿದಿನವೂ ಆದರದಿಂದ ನಿಷ್ಕಾಮ ಭಾವದೊಂದಿಗೆ ಶ್ರವಣ ಕೀರ್ತನೆ ಮಾಡುವ ಮನುಷ್ಯನು ಸಂಸಾರ ಸಾಗರವನ್ನು ಪಾರಾಗಿಸಲು ನೌಕೆಯಂತಿರುವ ಪಾದಗಳುಳ್ಳ ಶ್ರೀಹರಿಯಲ್ಲಿ ದೃಢವಾದ ಅನುರಾಗವನ್ನ ಹೊಂದುತ್ತಾನೆ ಅಂತ ಮೈತ್ರೇಯರು ವಿದುರನಿಗೆ ಹೇಳಿದರು ಎಂಬಲ್ಲಿಗೆ 23ನೇ ಅಧ್ಯಾಯವು ಮುಗಿಯಿತು. ಕೃಷ್ಣಾರ್ಪಣಮಸ್ತು. ಇತಿ ಶ್ರೀಮದ್ ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಸಂಹಿತಾಯಾಂ ಚತುರ್ಥಸ್ಕಂದೆ ತ್ರಯೋವಿಂಶೋಧ್ಯಾಯಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. ಈಗ 24ನೇ ಅಧ್ಯಾಯ, ಚತುರ್ಥ ಸ್ಕಂದ. ಪೃಥುವಿನ ವಂಶ ಪರಂಪರೆ ಮತ್ತು ಪ್ರಾಚೇತಸರಿಗೆ ಭಗವಾನ್ ರುದ್ರನಿಂದ ಉಪದೇಶ. ಶ್ರೀ ಮೈತ್ರೇಯರು ಹೇಳ್ತಾರೆ, ಎಲೈ ವಿದುರನೇ, ಪೃಥು ಮಹಾರಾಜನ ಬಳಿಕ ಪರಮ ಯಶಸ್ವಿಯಾದ ಅವನ ಪುತ್ರ ವಿಜಿತಾಶ್ವ ರಾಜ ಆಗ್ತಾನೆ. ಅವನಿಗೆ ತನ್ನ ತಮ್ಮಂದಿರಲ್ಲಿ ತುಂಬಿದ ವಾತ್ಸಲ್ಯ ಇತ್ತು. ಅದರಿಂದ ಅವನು 4 ತಮ್ಮಂದರಿಗೆ ಒಂದೊಂದು ದಿಕ್ಕಿನ ರಾಜ್ಯಾಧಿಕಾರವನ್ನು ಕೊಡ್ತಾನೆ. ಅದರಲ್ಲಿ ಹರ್ಯಕ್ಷನಿಗೆ ಪೂರ್ವ ದಿಕ್ಕಿನ, ಧೂಮ್ರಕೇಶನಿಗೆ ದಕ್ಷಿಣ, ವೃಕನಿಗೆ ಪಶ್ಚಿಮ ಮತ್ತು ದ್ರವಿಣನಿಗೆ ಉತ್ತರ ರಾಜ್ಯಾಧಿಕಾರವನ್ನ ಕೊಡ್ತಾನೆ. ವಿಜಿತಾಶ್ವನು ಇಂದ್ರನಿಂದ ಅಂತರ್ಧಾನನಾಗುವ ಶಕ್ತಿಯನ್ನು ಸಂಪಾದಿಸಿದ್ದ. ಆದ್ದರಿಂದ ಅವನನ್ನು ಅಂತರ್ಧಾನ ಎಂಬ ಹೆಸರಿನಿಂದಲೂ ಕರೀತಾ ಇದ್ರು. ವಿಜಿತಾಶ್ವನಿಗೆ ಇನ್ನೊಂದು ಹೆಸರು ಅಂತರ್ಧಾನ. ಅವನು ತನ್ನ ಅವನ ಪತ್ನಿ ಹೆಸರು ಶಿಖಂಡಿನಿ. ಸೊ ಇವನಿಗೆ 3 ಸತ್ಪುತ್ರರನ್ನ ಪಡಿತಾನಂತೆ. ಅವರ ಹೆಸರು ಪಾವಕ, ಪವಮಾನ ಮತ್ತು ಶುಚಿ. ಹಿಂದೆ ವಸಿಷ್ಠರ ಶಾಪದಿಂದ ಈ ಹೆಸರುಗಳಿಂದ ಅಗ್ನಿಯೇ ಇವರ ರೂಪದಿಂದ ಹುಟ್ಟಿದ್ದನು. ಮುಂದೆ ಯೋಗ ಮಾರ್ಗದಿಂದ ಇವರು ಪುನಃ ಅಗ್ನಿ ರೂಪವನ್ನೇ ಪಡೆದುಕೊಂಡ್ರು. ಅಂತರ್ಧಾನನಿಗೆ ನಭಸ್ವತಿ ಎಂಬ ಪತ್ನಿಯಲ್ಲಿ ಹವಿರ್ಧಾನ ಎಂಬ ಪುತ್ರಶ್ರೇಷ್ಠನು ಜನಿಸಿದನು. ಅಂತರ್ಧಾನನ ಪತ್ನಿ ನಭಸ್ವತಿ. ಅಂತರ್ಧಾನ ಯಾರು? ವಿಜಿತಾಶ್ವ. ಒಂದು ಪತ್ನಿ ಶಿಖಂಡಿನಿ, ಅವಳಿಗೆ 3 ಸುಪುತ್ರರು. ಅಂತರ್ಧಾನನಿಗೆ ನಭಸ್ವತಿ ಇನ್ನೊಬ್ಬಳು ಹೆಂಡತಿ, ಅವಳಲ್ಲಿ ಹವಿರ್ಧಾನ ಎಂಬ ಪುತ್ರಶ್ರೇಷ್ಠ. ಅಂತರ್ಧಾನ ಮಹಾರಾಜನು ತುಂಬಾ ಉದಾರಿಯಾಗಿದ್ದನು. ಇಂದ್ರನು ತನ್ನ ತಂದೆ ಪೃಥು ಚಕ್ರವರ್ತಿಯ ಯಜ್ಞಾಶ್ವವನ್ನು ಅಪಹರಿಸಿ ಸಿಕ್ಕಿಬಿದ್ದಾಗಲೂ ಅವನು ಇಂದ್ರನನ್ನು ವಧಿಸಲಿಲ್ಲ. ಇವನೇ ಹುಡ್ಕೊಂಡು ಹೋಗಿರ್ತಾನಲ್ಲ, ಇಂದ್ರ ಮೇಲೆ ಅಶ್ವನ ಅಪಹರಿಸಿದ ಮೇಲೆ ಹಿಂದೆ ಹೋಗಿರ್ತಾನೆ. ಮತ್ತೆ ಇಂದ್ರ ಬೇರೆ ವೇಷ ಧರಿಸ್ಕೊಂಡ್ಮೇಲೆ ಯಾರೋ ಇವನು ಸನ್ಯಾಸಿ ಅನ್ಕೊಂಡು ಬಿಟ್ಬಿಟ್ಟಿರ್ತಾನೆ. ಇಂದ್ರನ ವಧಿಸಲಿಲ್ಲ. ಕಂದಾಯವನ್ನು ಸಂಗ್ರಹಿಸುವುದು, ದಂಡನೆಯನ್ನು ವಿಧಿಸುವುದು, ದಂಡ ಹಾಕುವುದು ಮುಂತಾದವುಗಳು ಕಠೋರವಾದ ಕರ್ತವ್ಯಗಳು. ಇವುಗಳಿಂದ ಇತರರಿಗೆ ಕಷ್ಟ ಉಂಟಾಗುತ್ತದೆ ಅಂತ ಭಾವಿಸಿ ಇವನೇನ್ ಮಾಡ್ತಾ ಇದ್ದ, ಅವನು ಒಂದು ದೀರ್ಘಕಾಲದ ಯಜ್ಞ ದೀಕ್ಷೆಯನ್ನ ಕೈಗೊಂಡನು. ಯಜ್ಞ ದೀಕ್ಷಿತನ ಲೌಕಿಕ ರಾಜಕಾರ್ಯದಲ್ಲಿ ಭಾಗವಹಿಸಬಾರದು ಎಂಬ ನೆಪದಿಂದ ತನ್ನ ರಾಜವೃತ್ತಿಯನ್ನ ಬಿಟ್ಟುಬಿಡ್ತಾನಂತೆ. ಆ ಆತ್ಮಜ್ಞಾನಿಯಾದ ರಾಜನು ಯಜ್ಞ ಕಾರ್ಯದಲ್ಲಿ ತೊಡಗಿರುವಾಗಲೇ ಭಕ್ತ ಭಯಭಂಜಕನು ಪರಿಪೂರ್ಣನೂ ಆದ ಪರಮಾತ್ಮನನ್ನ ಆರಾಧಿಸುತ್ತಾ ಸ್ಥಿರವಾದ ಸಮಾಧಿಯ ಮೂಲಕ ಶ್ರೀ ಭಗವಂತನ ದಿವ್ಯ ಲೋಕವನ್ನು ಪಡೆದುಕೊಂಡು. ಎಲೆ ವಿದುರನೇ, ಮುಂದೆ ಹವಿರ್ದಾನನು ತನ್ನ ಪತ್ನಿ ಹವಿರ್ದಾನಿಯಲ್ಲಿ ಬರ್ಹಿಷದ, ಗಯ, ಶುಕ್ಲ, ಕೃಷ್ಣ, ಸತ್ಯ ಮತ್ತು ಜಿತವ್ರತ ಎಂಬ 6 ಪುತ್ರರನ್ನ ಪಡೆದನು. ಕುರುಶ್ರೇಷ್ಠ ವಿದುರನೇ, ಇವರಲ್ಲಿ ಹವಿರ್ದಾನನ ಪುತ್ರನಾದ ಮಹಾತ್ಮನಾದ ಬರ್ಹಿಷದನು ಯಜ್ಞಾದಿ ಕರ್ಮಕಾಂಡದಲ್ಲಿಯೂ ಯೋಗಾಭ್ಯಾಸದಲ್ಲಿಯೂ ಕುಶಲನಾಗಿದ್ದನು. ಅವನು ಪ್ರಜಾಪತಿಯ ಪದವಿಯನ್ನು ಪಡೆದುಕೊಳ್ತಾನೆ. ಇವನು ನಾನಾ ಸ್ಥಾನಗಳಲ್ಲಿ ನಿರಂತರವಾಗಿ ಎಷ್ಟು ಯಜ್ಞಗಳನ್ನು ಮಾಡಿದ್ದನೆಂದರೆ ಈ ಸಮಸ್ತ ಭೂಮಂಡಲವು ಆತನ ಯಜ್ಞದಲ್ಲಿ ಹರಡಿದ ಪೂರ್ವಾಗ್ರಹವಾದ ದರ್ಭೆಗಳಿಂದ ತುಂಬಿ ಹೋಯಿತು. ಆದ್ದರಿಂದ ಮುಂದೆ ಅವನು ಪ್ರಾಚೀನ ಬರ್ಹಿ
ಎಂಬ ಹೆಸರಿನಿಂದಲೇ ವಿಖ್ಯಾತನಾದನು. ಪ್ರಾಚೀನ ಬಹಿರಾಜನು ಬ್ರಹ್ಮದೇವರ ಮಾತಿನಂತೆ ಸಮುದ್ರನ ಕನ್ಯೆಯಾದ ಶತಧೃತಿಯೊಂದಿಗೆ ವಿವಾಹ ಮಾಡಿಕೊಳ್ತಾನೆ. ಸರ್ವಾಂಗ ಸುಂದರಿಯಾದ ಆ ಶತಧೃತಿಯು ಸುಂದರವಾದ ಉಡುಗೆ ತೊಡುಗೆಗಳಿಂದ ಅಲಂಕರಿಸಿಕೊಂಡು ವಿವಾಹ ಮಂಟಪಕ್ಕೆ ಬಂದು ಪತಿಯೊಡನೆ ಅಗ್ನಿಯನ್ನು ಪ್ರದಕ್ಷಿಣೆ ಮಾಡುತ್ತಿದ್ದಾಗ ಅಗ್ನಿದೇವನೇ ಹಿಂದೆ ಹೆಣ್ಣು ಗಿಳಿಯ ರೂಪವನ್ನು ಧರಿಸಿದ್ದ ಸ್ವಾಹಾದೇವಿಯನ್ನು ಕಾಮಿಸಿದಂತೆಯೇ ಆಕೆಯಲ್ಲಿ ಮೋಹಿತನಾದನು. ಪ್ರಾಚೀನ ಬಹಿರಾಜ ಬ್ರಹ್ಮದೇವರ ಮಾತಿನಂತೆ ಸಮುದ್ರನ ಕನ್ಯೆಯಾದ ಶತಧೃತಿಯೊಂದಿಗೆ ಮದುವೆ ಮಾಡ್ಕೊಳ್ತಾನೆ. ಸರ್ವಾಂಗ ಸುಂದರಿಯವಳು ಎಂತಹ ಸುಂದರವಾದ ಉಡುಗೆ ತೊಡುಗೆಗಳಿಂದ ಅಲಂಕಾರ ಮಾಡಿಕೊಂಡು ವಿವಾಹ ಮಂಟಪಕ್ಕೆ ಬಂದು ಪತಿ ಜೊತೆ ಅಗ್ನಿ ಪ್ರದಕ್ಷಿಣೆ ಮಾಡ್ತಾಳಲ್ಲ, ಆಗ ಅಗ್ನಿದೇವನೇ ಹಿಂದೆ ಹೆಣ್ಣು ಗಿಳಿಯ ರೂಪವನ್ನು ಧರಿಸಿದ್ದ ಸ್ವಾಹಾದೇವಿಯನ್ನು ಕಾಮಿಸಿದಂತೆ ಆಕೆಯಲ್ಲಿ ಮೋಹಿತನಾಗ್ತಾನಂತೆ. ಮಧುವಣಗಿತ್ತಿಯಾದ ಆಕೆಯು ಝಣ ಝಣಿಸುವ ನೂಪುರಗಳನ್ನು ಧರಿಸಿ ಬಂದಾಗ ಆ ಕಾಲಂದುಗೆಗಳ ಧ್ವನಿಗೆ ದಶ ದಿಕ್ಕುಗಳಲ್ಲಿರುವ ದೇವತೆಗಳು, ಅಸುರರು, ಗಂಧರ್ವರು, ಮುನಿಗಳು, ಸಿದ್ಧರು, ಮನುಷ್ಯರು, ನಾಗರಿಕ ಎಲ್ಲರೂ ಮನಸೋತು ಪರವಶರಾದರು. ಎಷ್ಟು ಸೌಂದರ್ಯ! ಪ್ರಾಚೀನ ಬರ್ಹಿಯು ಶತಧೃತಿಯ ಗರ್ಭದಿಂದ ಪ್ರಚೇತಸರೆಂಬ 10 ಪುತ್ರರನ್ನ ಪಡಿತಾಳೆ. ಅವರೆಲ್ಲರೂ ಅತ್ಯಂತ ಧರ್ಮಜ್ಞರಾಗಿದ್ದು ಅವರ ಹೆಸರುಗಳು ಮತ್ತು ಆಚರಣೆಗಳು ಒಂದೇ ರೀತಿ ಇರುತ್ತೆ. ತಂದೆಯವರಿಗೆ ಸಂತಾನವನ್ನು ಪಡೆಯಿರಿ ಎಂದು ಆದೇಶ ನೀಡಿದಾಗ ಅವರೆಲ್ಲರೂ ತಪಸ್ಸನ್ನು ಆಚರಿಸಲಿಕ್ಕಾಗಿ ಸಮುದ್ರನ ಪ್ರವೇಶಿಸ್ತಾರೆ. ಅಲ್ಲಿ 10,000 ವರ್ಷಗಳ ಕಾಲ ತಪಸ್ಸನ್ನು ಮಾಡುತ್ತಾ ತಪಸ್ಸಿನ ಫಲವನ್ನು ನೀಡುವ ಶ್ರೀಹರಿಯನ್ನ ಆರಾಧಿಸ್ತಾರೆ. ಮನೆಯಿಂದ ತಪಸ್ಸಿಗೆ ಹೋಗುವಾಗ ದಾರಿಯಲ್ಲಿ ಶ್ರೀ ಮಹಾದೇವನು ಅವರಿಗೆ ದರ್ಶನವಿತ್ತು ಕರುಣೆಯಿಂದ ಉಪದೇಶ ಮಾಡಿದ ತತ್ವವನ್ನು ಕುರಿತು ಅವರು ಏಕಾಗ್ರತೆಯಿಂದ ಧ್ಯಾನ, ಜಪ, ಪೂಜೆಗಳನ್ನ ಆಚರಿಸ್ತಾ ಇರ್ತಾರೆ. ವಿದುರ ಕೇಳ್ತಾನೆ, ಮಹಾತ್ಮರೇ, ಪ್ರಚೇತಸರಿಗೆ ಮಾರ್ಗದಲ್ಲಿ ಶ್ರೀ ಮಹಾದೇವನ ಭೇಟಿ ಹೇಗಾಯಿತು? ಮಹಾದೇವ ರುದ್ರ ಎಲ್ಲಿ ಸಿಕ್ಕಿದ ಅಂತ. ಅವರ ಮೇಲೆ ಪ್ರಸನ್ನನಾಗಿ ಭಗವಾನ್ ಶಂಕರನು ಅವರಿಗೆ ಏನು ಉಪದೇಶ ಮಾಡಿದ? ಆ ಸಾರವತ್ತಾದ ಮಾತನ್ನು ನೀವು ಕೃಪೆಯಿಟ್ಟು ನನಗೆ ತಿಳಿಸಿ. ಬ್ರಹ್ಮಶ್ರೀಗಳೇ, ದೇಹಧಾರಿಗಳಾದ ಸಂಸಾರಿಗಳಿಗೆ ಶಿವನ ದರ್ಶನವಾಗುವುದು ಅತ್ಯಂತ ದುರ್ಲಭ. ಮುನಿಜನರು ಎಲ್ಲ ಬಗೆಯ ಆಸಕ್ತಿಯನ್ನು ಬಿಟ್ಟು ಅವನನ್ನು ಪಡೆಯುವುದಕ್ಕಾಗಿ ನಿರಂತರವಾಗಿ ಧ್ಯಾನ ಮಾಡಿದ್ರೂ ಸುಲಭವಾಗಿ ಪಡೆಯಲಾಗಲ್ಲ. ಹೀಗಿರುವಾಗ ಇತರರ ವಿಷಯದಲ್ಲಿ ಏನು ಹೇಳುವುದಿದೆ? ಭಗವಾನ್ ಶಂಕರನು ಆತ್ಮಾರಾಮನು ತನಗಾಗಿ ಏನನ್ನೂ ಮಾಡಬೇಕಾಗಿಲ್ಲ, ಏನನ್ನೂ ಪಡೆಯಬೇಕಾಗಿಲ್ಲ. ಆದರೂ ಲೋಕರಕ್ಷಣೆ ದೃಷ್ಟಿಯಿಂದಲೇ ಅವನು ತನ್ನ ಘೋರ ರೂಪವಾದ ಶಕ್ತಿ ದೇವಿಯೊಡನೆ ಎಲ್ಲೆಲ್ಲೂ ಪಾರ್ವತಿಯೊಡನೆ ಸಂಚಾರ ಮಾಡ್ತಾ ಇರ್ತಾನೆ ಅಂತ ಮೈತ್ರೇಯರು ಹೇಳ್ತಾರೆ. ಎಲ್ಲ ಇದ್ರನೆ ಸಾಧು ಸ್ವಭಾವವುಳ್ಳ ಪ್ರಚೇತಸರು ತಂದೆಯ ಮಾತನ್ನು ಶಿರಸಾವಹಿಸಿ ತಪಸ್ಸಿನಲ್ಲಿ ಚಿತ್ತ ಬಿಟ್ಟು, ಹೌದು ತಪಸ್ಸಿಗೆ ಹೋಗ್ತೀವಿ ಅಂತ ಎಲ್ಲ ಪಶ್ಚಿಮ ದಿಕ್ಕಿಗೆ ಹೊರಡ್ತಾರಂತೆ. ಹಾಗೆ ಹೋಗ್ತಾ ಇರುವಾಗ ಅವರಿಗೆ ಸಮುದ್ರದಂತ ವಿಶಾಲವಾದ ಒಂದು ದೊಡ್ಡ ಸರೋವರ ಕಾಣಿಸುತ್ತೆ. ಅದು ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಮಹಾಪುರುಷರ ಮನಸ್ಸಿನ ತರ ಸ್ವಚ್ಛವಾಗಿತ್ತಂತೆ. ಅದರಲ್ಲಿ ಮೀನು ಮತ್ತೆ ಮುಂತಾದ ಎಲ್ಲ ಜಲಚರ ಪ್ರಾಣಿಗಳೆಲ್ಲ ಪ್ರಸನ್ನವಾಗಿ ಕಾಣಿಸ್ತಾ ಇದ್ವು. ಅದರಲ್ಲಿ ಇನ್ನೆಲ್ಲ ಇತ್ತು, ಕನ್ನ, ಇದಿಲೆ, ಕೆಂದಾವರಗಳು ಎಲ್ಲ ರಾತ್ರಿಯಲ್ಲಿ, ಹಗಲಿನಲ್ಲಿ, ಸಂಧ್ಯಾ ಸಮಯದಲ್ಲಿ ಅರಳುವ ಕಮಲಗಳು ಹಾಗೂ ಇಂದಿವರ ಮುಂತಾದ ಅನೇಕ ಬಗೆಯ ಕಮಲಗಳು ಸುಶೋಭಿತವಾಗಿದ್ದವು. ಜೊತೆಗೆ ಹಂಸ, ಸಾರಸ, ಚಕ್ರವಾಕ, ಕಾರಂಡವಗಳೇ ಮುಂತಾದ ನೀರು ಹಕ್ಕಿಗಳೆಲ್ಲ ದಡದಲ್ಲಿ ಕಲರವ ಮಾಡ್ತಾ ಇತ್ತಂತೆ. ಅದರ ಸುತ್ತ ಸೊಂಪಾಗಿ ಬೆಳೆದಿದ್ದ ಬಗೆ ಬಗೆಯ ಮರ, ಬಳ್ಳಿಗಳು ಮತ್ತು ಮೇಲೆ ಮತ್ತದುಂಬಿಗಳೆಲ್ಲ ಜೇಂಕರಿಸ್ತಾ ಇದ್ವು. ಅವುಗಳ ಮಧುರ ಧ್ವನಿಯಿಂದ ಗಿಡಮರ, ಬಳ್ಳಿಗಳು ಹರ್ಷದಿಂದ ರೋಮಾಂಚಿತವಾಗಿವೆಯೋ ಎಂಬಂತೆ ಶೋಭಿಸ್ತಾ ಇದ್ವು. ತಾವರೆಯ ಪೂಧೂಳಿಯನ್ನು ಗಾಳಿಯು ಎಲ್ಲೆಡೆ ಚೆಲ್ಲುತ್ತಾ ಜನರಿಗೆ ಆನಂದೋತ್ಸವವನ್ನು ಉಂಟು ಮಾಡ್ತಾ ಇತ್ತು. ಅಲ್ಲಿ ಮೃದಂಗ, ಪಣವಗಳೇ ಮುಂತಾದ ವಾದ್ಯಗಳೊಂದಿಗೆ ಅನೇಕ ದಿವ್ಯ ರಾಗರಾಗಿಣಿಯರ ಕ್ರಮದಿಂದ ಸಂಗೀತದ ಮಧುರ ಧ್ವನಿಯನ್ನು ಕೇಳಿ ಆ ರಾಜಕುಮಾರಿಗೆ ತುಂಬಾ ಅಷ್ಟು ಚೆನ್ನಾಗಿತ್ತು. ಅಲ್ಲಿ ಜೊತೆಗೆ ಮಧುರವಾದ ಒಂದು ಸಂಗೀತ ಬರ್ತಾ ಇತ್ತು. ಅದನ್ನೆಲ್ಲ ಕೇಳಿ ಈ ರಾಜಕುಮಾರರು ಅಷ್ಟು ಜನಕ್ಕೆ ಆಶ್ಚರ್ಯ ಆಗುತ್ತೆ. ಅಷ್ಟರಲ್ಲಿ ಅವರಿಗೆ ಅಲ್ಲಿ ದೇವಾದಿದೇವನಾದ ಭಗವಾನ್ ಶಂಕರನು ತನ್ನ ಅನುಚರರೊಂದಿಗೆ ಆ ಸರೋವರದಿಂದ ಹೊರಗೆ ಬರುವುದು ಕಾಣಿಸ್ತು. ಆ ಸ್ವಾಮಿಯ ದೇಹವು ಪುಟವಿಟ್ಟ ಬಂಗಾರದ ರಾಶಿಯಂತೆ ಥಳಥಳಿಸುತ್ತಾ ಇತ್ತು. ನೀಲಿ ಬಣ್ಣದ ಕಂಠದಿಂದಲೂ ವಿಶಾಲವಾದ ಮೂಗು ಕಣ್ಣುಗಳಿಂದಲೂ ಒಪ್ಪುತ್ತಿದ್ದ ಶಂಕರನು ಪ್ರಸನ್ನ ಮುದ್ರೆಯಿಂದ ಭಕ್ತರ ಮೇಲೆ ಅನುಗ್ರಹವನ್ನು ಬೀರ್ತಾ ಇದ್ದನು. ಗಂಧರ್ವರು ಶ್ರುತಿ ಮಧುರವಾಗಿ ಆತನ ಗುಣಗಾನ ಮಾಡ್ತಾ ಇದ್ರು. ಹೀಗೆ ಇದ್ದಕ್ಕಿದ್ದಂತೆ ಆತನ ದರ್ಶನ ಭಾಗ್ಯವನ್ನು ಪಡೆದ ಪ್ರಚೇತಸರಿಗೆ ತುಂಬಾ ಕುತೂಹಲ ಉಂಟಾಗಿ ಅವರು ಶಿವನ ಚರಣಗಳಲ್ಲಿ ಪ್ರಣಾಮವನ್ನು ಸಲ್ಲಿಸ್ತಾರೆ. ಆಗ ಶರಣಾಗತರ ಭವಭಯಹಾರಿಯು ಧರ್ಮವತ್ಸಲನೂ ಆದ ಭಗವಾನ್ ಶಂಕರನು ತನ್ನ ದರ್ಶನದಿಂದ ಸಂತಸಗೊಂಡ ಆ ಧರ್ಮಜ್ಞರು, ಶೀಲ ಸಂಪನ್ನರೂ ಆದ ರಾಜಕುಮಾರರಲ್ಲಿ ಪ್ರಸನ್ನನಾಗಿ ಹೀಗೆ ಹೇಳ್ತಾನೆ. ಭಗವಾನ್ ಶಂಕರ ಮಹಾದೇವ,
ನೀವು ಪ್ರಾಚೀನ ಬರ್ಹಿರಾಜನ ಸುಪುತ್ರರು, ನಿಮಗೆ ಮಂಗಳವಾಗಲಿ. ನೀವು ಏನು ಮಾಡಬೇಕೆಂಬುದನ್ನು ನಾನು ತಿಳಿದಿರುವೆ. ಈಗ ನಿಮ್ಮನ್ನು ಅನುಗ್ರಹಿಸುವುದಕ್ಕಾಗಿಯೇ ನಾನು ನಿಮಗೆ ದರ್ಶನ ಕೊಟ್ಟಿದ್ದೀನಿ. ಯಾರು ಅವ್ಯಕ್ತ ಪ್ರಕೃತಿ ಹಾಗೂ ಜೀವಸಂಜ್ಞಕ ಪುರುಷ ಇವೆರಡರ ನಿಯಾಮಕನಾದ ಭಗವಾನ್ ವಾಸುದೇವನಲ್ಲಿ ಶರಣಾಗ್ತಾರೋ ಅವನು ನನಗೆ ಪರಮ ಪ್ರಿಯನು ಅಂತ ಹೇಳ್ತಾರೆ. ತಮ್ಮ ವರ್ಣಾಶ್ರಮ ಧರ್ಮವನ್ನು ಚೆನ್ನಾಗಿ ಪಾಲಿಸುವ ಮನುಷ್ಯನು 100 ಜನ್ಮಗಳ ನಂತರ ಬ್ರಹ್ಮದೇವರ ಪದವನ್ನು ಪಡೀತಾನೆ. ಅದಕ್ಕಿಂತಲೂ ಹೆಚ್ಚು ಪುಣ್ಯವನ್ನು ಗಳಿಸಿದರೆ ಆತನು ನನ್ನನ್ನು ಹೊಂದುವನು. ಆದರೆ ಭಗವಂತನ ಅನನ್ಯ ಭಕ್ತನಾದರೂ ನೇರವಾಗಿ ಭಗವಾನ್ ವಿಷ್ಣುವಿನ ಆ ಪ್ರಪಂಚಾತೀತ ಪರಮ ಪದವನ್ನ ಪಡೆದುಕೊಳ್ಳುವನು. ನಾವು ಮತ್ತು ನಮ್ಮಂತಹ ಅಧಿಕಾರಿ ದೇವತೆಗಳಿಗೂ ನಮ್ಮ ಅಧಿಕಾರದ ಕಾಲವು ಮುಗಿದ ನಂತರ ಹೋಗಿ ಸೇರುವ ಪರಮೋತ್ತಮ ಪದವದು ವಿಷ್ಣುವೆಂದು. ನೀವು ಭಗವದ್ಭಕ್ತರಾಗಿರುವುದರಿಂದಲೇ ನನಗೂ ಶ್ರೀ ಭಗವಂತನಷ್ಟೇ ಪ್ರಿಯರಾಗಿದ್ದೀರಾ. ಭಗವದ್ಭಕ್ತರ ಮೇಲೂ ಸಹ ಅಷ್ಟು ಪ್ರೀತಿ, ನೀವು ಪ್ರಿಯರು ಅಂತ ಮಹಾದೇವ ಹೇಳ್ತಾನೆ. ಅಂತೆಯೇ ಭಗವಂತನ ಭಕ್ತರಿಗೂ ಕೂಡ ನನಗಿಂತ ಮಿಗಿಲಾದ ಪ್ರಿಯನು ಯಾರು ಎಂದಿಗೂ ಇರುವುದಿಲ್ಲ ಅಂತ. ಈಗ ನಾನು ನಿಮಗೆ ಅತ್ಯಂತ ಪವಿತ್ರವೂ ಮಂಗಳಕರವೂ ಮೋಕ್ಷಪ್ರದವೂ ಆದಂತಹ ಒಂದು ಸ್ತೋತ್ರವನ್ನು ಉಪದೇಶ ಮಾಡ್ತೇನೆ. ನೀವು ಇದನ್ನ ಶುದ್ಧವಾದ ಭಾವದಿಂದ ಜಪಿಸಬೇಕು ಅಂತ ಮೈತ್ರೇಯರು ಹೇಳ್ತಾರೆ. ಆಗ ಕರುಣಾರ್ಧ ಹೃದಯನಾದ ನಾರಾಯಣ ಪಾರಾಯಣಾದ ಭಗವಾನ್ ಶಿವನು ತನ್ನ ಮುಂದೆ ಕೈ ಜೋಡಿಸ್ಕೊಂಡು ನಿಂತಿದ್ದ ರಾಜಪುತ್ರರಿಗೆ ಈ ಸ್ತೋತ್ರವನ್ನ ಉಪದೇಶ ಮಾಡ್ತಾನೆ. ಭಗವಾನ್ ರುದ್ರನು ಸ್ತುತಿ ಮಾಡತೊಡಗ್ತಾನೆ. ಓ ಭಗವಂತ, ನಿನ್ನ ಜಯ ಅಂದ್ರೆ ಉತ್ಕರ್ಷವು ಉಚ್ಚ ಕೋಟಿಯ ಆತ್ಮಜ್ಞಾನಿಗಳಿಗೆ ಶ್ರೇಯಸ್ಸಿಗಾಗಿಯೇ ನಿಜಾನಂದ ಲಾಭಕ್ಕಾಗಿಯೇ ಇದೆ. ಅದರಿಂದ ನನಗೂ ಕ್ಷೇಮ ಉಂಟಾಗಲಿ. ನೀನು ಸದಾ ನಿರತಿಶಯ ಪರಮಾನಂದ ಸ್ವರೂಪದಲ್ಲಿಯೇ ನೆಲೆಗೊಂಡಿರುವವನು. ಇಂತಹ ಸರ್ವಾತ್ಮಕ ಆತ್ಮಸ್ವರೂಪನಾದ ನಿನಗೆ ನಮಸ್ಕಾರವು. ಜಿತಂತ ಆತ್ಮವಿದ್ಧುರ್ಯ ಸ್ವಸ್ತಯೇ ಸ್ವಸ್ತಿರಸ್ತು ಮೇ ಭವತಾ ರಾಧಸಾರಾಧಂ ಸರ್ವಾಸ್ಮ ಆತ್ಮನೇ ನಮಃ. ಜಿತಂತ ಆತ್ಮವಿದ್ಧುರ್ಯ ಸ್ವಸ್ಥಯೇ ಸ್ವಸ್ತಿರಸ್ತು ಮೇ ಭವತಾ ರಾಧಸಾರಾಧಂ ಸರ್ವಸ್ಮ ಆತ್ಮನೇ ನಮಃ. ನೀನು ಪದ್ಮನಾಭ ಅಂದ್ರೆ ಸಮಸ್ತ ಲೋಕಗಳ ಆದಿಕಾರಣನಾಗಿದ್ದೀಯ. ಭೂತ ಸೂಕ್ಷ್ಮ ಅಂದ್ರೆ ತನ್ಮಾತ್ರೆಗಳು ಮತ್ತು ಇಂದ್ರಿಯಗಳ ನಿಯಾಮಕನು, ಶಾಂತನು, ವೃದ್ಧಿಕ್ಷಯಗಳನ್ನು ಹೊಂದದ ಏಕರಸನೂ ಹಾಗೂ ಸ್ವಯಂ ಪ್ರಕಾಶ ವಾಸುದೇವನೂ ಆಗಿದ್ದೀಯ. ಅಂದ್ರೆ ಚಿತ್ತದ ವಾಸುದೇವ, ಅಧಿಷ್ಠಾತೃ. ಅಂತಹ ನಿನಗೆ ನಮಸ್ಕಾರವು. ನಮಃ ಪಂಕಜನಾಭ ನಮಃ ಪಂಕಜನಾಭಾಯ ಭೂತ ಸೂಕ್ಷ್ಮೇಂದ್ರಿಯಾತ್ಮನೆ ನಮಃ ಪಂಕಜನಾಭಾಯ ಭೂತ ಸೂಕ್ಷ್ಮೇಂದ್ರಿಯಾತ್ಮನೆ ವಾಸುದೇವಾಯ ಶಾಂತಾಯ ಕೂಟಸ್ಥಾಯ ಸ್ವರೋಚಿಷೆ. ವಾಸುದೇವಾಯ ಶಾಂತಾಯ ಕೂಟಸ್ಥಾಯ ಸ್ವರೋಚಿಷೆ ಅಂತ ಹೇಳ್ತಾನೆ. ಸೂಕ್ಷ್ಮ ಅಂದ್ರೆ ಅವ್ಯಕ್ತರೂಪಿಯು, ಅಂತರಹಿತನು, ಸರ್ವಸಂಹಾರಕನೂ ಆಗಿರುವ ಸಂಕರ್ಷಣ ರೂಪಿಯಾದ ನಿನಗೆ ನಮಸ್ಕಾರವು. ವಿಶ್ವವನ್ನು ಎಚ್ಚರಿಸಿಗೊಳಿಸುವ ವಿಶ್ವಕ್ಕೆ ಅಂತರಾತ್ಮನಾಗಿರುವ ಪ್ರದ್ಯುಮ್ನ ರೂಪಿಯಾದ ನಿನಗೆ ನಮಸ್ಕಾರವು ಅಂತ. ಸಂಕರ್ಷಣಾಯ ಸೂಕ್ಷ್ಮಾಯ ದುರಂತಾಯಾಂತಕಾಯ ಚ ನಮೋ ವಿಶ್ವ ಪ್ರಬೋಧಾಯ ಪ್ರದ್ಯುಮ್ನಾಯ ಅಂತರಾತ್ಮನೆ ಅಂತ. ಸಂಕರ್ಷಣಾಯ ಸೂಕ್ಷ್ಮಾಯ ದುರಂತಾಯಾಂತಕಾಯ ಚ ನಮೋ ವಿಶ್ವ ಪ್ರಬೋಧಾಯ ಪ್ರದ್ಯುಮ್ನಾಯ ಅಂತರಾತ್ಮನೆ. ಇಂದ್ರಿಯಗಳಿಗೆ ಅಧಿಪತಿಯಾಗಿ ಅವುಗಳ ಅಂತರಾತ್ಮನಾಗಿ ಮನೋತತ್ವಾಭಿಮಾನಿಯಾದ ಅನಿರುದ್ಧ ರೂಪಿಯಾದ ನಿನಗೆ ನಮಸ್ಕಾರವು. ನೀನೇ ನಿನ್ನ ತೇಜಸ್ಸಿಂದ ಜಗತ್ತನ್ನು ತುಂಬಿರುವ ಸೂರ್ಯದೇವನಾಗಿದ್ದೀಯ. ಪೂರ್ಣನಾದ್ದರಿಂದ ವೃದ್ಧಿಕ್ಷಯಗಳಿಲ್ಲದ ನಿನಗೆ ನಮಸ್ಕಾರವು. ನಮೋ ನಮೋ ಅನಿರುದ್ಧಾಯ ಹೃಷಿಕೇಶೇಂದ್ರಿಯಾತ್ಮನೆ ನಮಃ ಪರಮಹಂಸಾಯ ಪೂರ್ಣಾಯ ನಿಭೃತಾತ್ಮನೆ. ನಮೋ ನಮೋ ಅನಿರುದ್ಧಾಯ ಹೃಷಿಕೇಶೇಂದ್ರಿಯಾತ್ಮನೆ ನಮಃ ಪರಮಹಂಸಾಯ ಪೂರ್ಣಾಯ ನಿಭೃತಾತ್ಮನೆ. ಸ್ವರ್ಗ ಮತ್ತು ಮೋಕ್ಷಗಳೆರಡಕ್ಕೂ ದ್ವಾರವಾಗಿರುವ ಹಾಗೂ ನಿರಂತರ ಅಂತಃಕರಣದಲ್ಲಿರುವ ನಿನಗೆ ನಮಸ್ಕಾರವು. ಸುವರ್ಣವನ್ನು ವೀರ್ಯವಾಗಿ ಉಳ್ಳವನು, ಚಾತುರ್ಹೋತ್ರ ಮುಂತಾದ ಯಜ್ಞಗಳಿಗೆ ಸಾಧನವಾಗಿ ಅವುಗಳನ್ನು ವಿಸ್ತರಿಸುವವನೂ ಆದ ಅಗ್ನಿದೇವ ಸ್ವರೂಪಿಯಾದ ನಿನಗೆ ನಮಸ್ಕಾರವು. ಸ್ವರ್ಗಾಪವರ್ಗದ್ವಾರಾಯ ನಿತ್ಯಂ ಶುಚಿಷದೇ ನಮಃ ನಮೋ ಹಿರಣ್ಯ ವೀರ್ಯಾಯ ಚಾತುರ್ಹೋತ್ರಾಯ ತಂತವೇ ಅಂತ. ಸ್ವರ್ಗಾಪವರ್ಗದ್ವಾರಾಯ ನಿತ್ಯಂ ಶುಚಿಷದೇ ನಮಃ ನಮೋ ಹಿರಣ್ಯ ವೀರ್ಯಾಯ ಚಾತುರ್ಹೋತ್ರಾಯ ತಂತವೇ.
ದೇವತೆಗಳಿಗೂ ಪಿತೃಗಳಿಗೂ ಪೋಷಕನಾದ ಸೋಮರೂಪಿಗೆ ನಮಸ್ಕಾರವು, ವೇದಗಳಿಗೆ ಪತಿಯಾದ ಯಜ್ಞೇಶ್ವರನಿಗೆ ನಮಸ್ಕಾರವು, ಎಲ್ಲ ಜೀವಿಗಳಿಗೂ ತೃಪ್ತಿಯನ್ನುಂಟು ಮಾಡುವ ಸರ್ವರಸ ಅಂದ್ರೆ ಜಲರೂಪನಾದ ನಿನಗೆ ನಮಸ್ಕಾರ ಅಂತ. ನಮ ಊರ್ಜ ಇಷೇ ತ್ರಯ್ಯಾಹ ಪತಯೇ ಯಜ್ಞರೇತಸೆ ತೃಪ್ತಿದಾಯ ಚ ಜೀವಾನಾಂ ನಮಃ ಸರ್ವರಸಾತ್ಮನೆ. ನಮ ಊರ್ಜ ಇಷೇ ತ್ರಯ್ಯಾಹ ಪತಯೇ ಯಜ್ಞರೇತಸೆ ತೃಪ್ತಿದಾಯ ಚ ಜೀವಾನಾಂ ನಮಃ ಸರ್ವರಸಾತ್ಮನೆ. ಎಲ್ಲ ಪ್ರಾಣಿಗಳಿಗೆ ನೆಲೆಯಾದ ಸ್ಥೂಲ ವಿರಾಟ್ ಪುರುಷ ರೂಪಿಗೆ, ಮೂರು ಲೋಕಗಳ ಪಾಲಕನಿಗೆ, ಮಾನಸಿಕ, ಇಂದ್ರಿಕ ಮತ್ತು ಶಾರೀರಿಕ ಶಕ್ತಿರೂಪಿಯಾದ ವಾಯು ಅಂದ್ರೆ ಪ್ರಾಣರೂಪಿಗೆ ನಮೋ ನಮಃ. ಸರ್ವಸತ್ವಾತ್ಮದೇಹಾಯ ವಿಶೇಷಾಯ ಸ್ತವೀಯಸೆ ನಮಸ್ತ್ರೈಲೋಕ್ಯಪಾಲಾಯ ಸಹ ಓಜೋಬಲಾಯ ಚ. ಸರ್ವಸತ್ತಾತ್ಮದೇವಾಯ ಸರ್ವ ಸತ್ವಾತ್ಮದೇಹಾಯ ವಿಶೇಷಾಯ ಸ್ತವೀಯಸೆ ನಮಸ್ತ್ರೈಲೋಕ್ಯಪಾಲಾಯ ಸಹ ಓಜೋಬಲಾಯ ಚ. ನೀನೇ ನಿನ್ನ ಗುಣ ಶಬ್ದದ ಮೂಲಕ ಸಮಸ್ತ ಪದಾರ್ಥಗಳ ಅರಿವನ್ನುಂಟು ಮಾಡುತ್ತಾ ಒಳ ಹೊರಗಿನ ಭೇದವನ್ನು ಉಂಟು ಮಾಡುವ ಆಕಾಶನಾಗಿದ್ದೀಯೆ. ನೀನೇ ಮಹಾನ್ ಪುಣ್ಯಗಳಿಂದ ದೊರೆಯುವಂತಹ ಪರಮ ತೇಜೋಮಯ ಸ್ವರ್ಗ, ವೈಕುಂಠವೇ ಮುಂತಾದ ಲೋಕಗಳೂ ಆಗಿದ್ದೀಯ. ಅಂತಹ ನಿನಗೆ ಪದೇ ಪದೇ ನಮಸ್ಕಾರಗಳು ಅಂತ. ಅರ್ಥಲಿಂಗಾಯ ನಭಸೆ ನಮೋಂತರ್ ಬಹಿರಾತ್ಮನೆ ನಮ ಪುಣ್ಯಾಯ ಲೋಕಾಯ ಅಮುಷ್ಮೈ ಭೂರಿವರ್ಚಸೆ. ಅರ್ಥಲಿಂಗಾಯ ನಭಸೆ ನಮೋ ಅಂತರ್ಬಹಿರಾತ್ಮನೆ ನಮಃ ಪುಣ್ಯಾಯ ಲೋಕಾಯ ಅಮುಷ್ಮೈ ಭೂರಿವರ್ಚಸೆ. ಪಿತೃಲೋಕವನ್ನು ದೊರಕಿಸಿಕೊಡುವ ಪ್ರವೃತ್ತಿ ಕರ್ಮರೂಪಿಯು, ದೇವಲೋಕವನ್ನು ದೊರಕಿಸಿಕೊಡುವ ನಿವೃತ್ತಿ ಕರ್ಮರೂಪಿಯು ನೀನೇ ಆಗಿದ್ದೀಯ. ನೀನೇ ಅಧರ್ಮದ ಫಲಸ್ವರೂಪವಾದ ದುಃಖದಾಯಕ ಮೃತ್ಯುವೂ ಆಗಿದ್ದೀಯ. ಅಂತಹ ನಿನಗೆ ನಮಸ್ಕಾರ. ಪ್ರವೃತ್ತಾಯ ನಿವೃತ್ತಾಯ ಪಿತೃದೇವಾಯ ಕರ್ಮಣೆ ನಮೋ ಧರ್ಮ ವಿಪಾಕಾಯ ಮೃತ್ಯುವೇ ದುಃಖದಾಯ ಚ. ಪ್ರವೃತ್ತಾಯ ನಿವೃತ್ತಾಯ ಪಿತೃದೇವಾಯ ಕರ್ಮಣೆ ನಮೋ ಧರ್ಮ ವಿಪಾಕಾಯ ಮೃತ್ಯುವೇ ದುಃಖದಾಯ ಚ. ಸ್ವಾಮಿ, ನೀನೇ ಪುರಾಣ ಪುರುಷನು, ಸಾಂಖ್ಯ ಮತ್ತು ಯೋಗದ ಅಧೀಶ್ವರನ ಭಗವನ್ ಶ್ರೀ ಕೃಷ್ಣನಾಗಿದ್ದೀಯ. ನೀನೇ ಎಲ್ಲ ರೀತಿಯ ಕಾಮನೆಗಳನ್ನು ಪೂರ್ಣಗೊಳಿಸುವ ಸಾಕ್ಷಾತ್ ಮಂತ್ರ ಸ್ವರೂಪಿಯೂ ಮಹಾನ್ ಧರ್ಮ ಸ್ವರೂಪಿಯೂ ಸ್ವರೂಪನೂ ಆಗಿದ್ದೀಯ. ನಿನ್ನ ಜ್ಞಾನ ಶಕ್ತಿಯು ಎಂದಿಗೂ ಕುಂಠಿತವಾಗುವುದಿಲ್ಲ. ಅಂತಹ ನಿನಗೆ ನಮೋ ನಮಃ ಅಂತ. ನಮಸ್ತ ಅಶೀಶಾಮೀಶ ಮನವೇ ಕಾರಣಾತ್ಮನೆ ನಮೋ ಧರ್ಮಾಯ ಬೃಹತೆ ಕೃಷ್ಣಾಯ ಕುಂಠ ಮೇಧಸೆ ಪುರುಷಾಯ ಪುರಾಣಾಯ ಸಾಂಖ್ಯಯೋಗೇಶ್ವರಾಯ ಚ. ನಮಸ್ತ ಅಶೀಶಾಮೀಶ ಮನವೇ ಕಾರಣಾತ್ಮನೆ ನಮೋ ಧರ್ಮಾಯ ಬೃಹತೆ ಕೃಷ್ಣಾಯ ಕುಂಠಮೇಧಸೆ ಪುರುಷಾಯ ಪುರಾಣಾಯ ಸಾಂಖ್ಯಯೋಗೇಶ್ವರಾಯ ಚ. ನೀನೇ ಕರ್ತ ಕರ್ಣ ಕರ್ಮ ಮೂರೂ ಶಕ್ತಿಗಳ ಏಕಮಾತ್ರ ಆಶ್ರಯ. ಕರ್ತ ನೀನೆ, ಕರ್ಣ ಕರ್ಮ ಆಶ್ರಯ. ನೀನೇ ಅಹಂಕಾರ ತತ್ವಕ್ಕೆ ಅಧಿಪತಿಯಾದ ರುದ್ರರೂಪಿಯಾಗಿದ್ದೀಯ. ನೀನೇ ಜ್ಞಾನ ಮತ್ತು ಕ್ರಿಯಾ ಸ್ವರೂಪನಾಗಿರುವೆ ಹಾಗೂ ಪರ, ಪಶ್ಯಂತಿ, ಮಧ್ಯಮ, ವೈಖರಿ ಎಂಬ 4 ಬಗೆಯ ವಾಣಿ ಪ್ರಕಾರನೂ ಆಗಿರುವ ನಿನಗೆ ನಮಸ್ಕಾರಗಳು ಅಂತ. ಶಕ್ತಿತ್ರಯ ಸಮೇತಾಯ ಮೀಢುಷೇಹಂಕೃತ ಕೃತಾತ್ಮನೆ ಮೀಡುಷೆ ಅಹಂಕೃತಾತ್ಮನೆ ಚೇತ ಆಕೂತಿ ರೂಪಾಯ ನಮೋ ವಾಚೋ ವಿಭೂತಯೇ. ಶಕ್ತಿತ್ರಯ ಸಮೇತಾಯ ಮೀಡುಷೇಹಂಕೃತಾತ್ಮನೆ ಚೇತ ಆಕೂತಿ ರೂಪಾಯ ನಮೋ ವಾಚೋ ವಿಭೂತಯೇ. ಪ್ರಭುವೇ, ನಿನ್ನ ಮಂಗಳ ವಿಗ್ರಹವನ್ನು ನೋಡಬೇಕೆಂದು ಹಂಬಲಿಸುತ್ತಿರುವ ನಮಗೆ ಭಾಗವತ ಶ್ರೇಷ್ಠರಿಂದ ಪೂಜಿತನಾಗಿ ಆತ್ಮೀಯ ಭಕ್ತರಿಗೆ ಅತ್ಯಂತ ಪ್ರೀತನವಾಗಿ ಎಲ್ಲ ಇಂದ್ರಿಯಗಳಿಗೂ ತೃಪ್ತಿಯನ್ನುಂಟು ಮಾಡುವ ಗುಣಗಳಿಂದ ಸಂಪನ್ನನಾಗಿರುವ ಆ ದಿವ್ಯ ಮೂರ್ತಿಯ ದರ್ಶನವನ್ನ ಪಾಲಿಸು. ಅದಾದರೂ ಕಾರ್ಮುಗಿಲಿನಂತೆ ಸ್ನಿಗ್ಧ ಶ್ಯಾಮಲ ವರ್ಣದಿಂದಿದ್ದು ಸಮಸ್ತ ಸೌಂದರ್ಯದ ಸಾರ ಸಂಗ್ರಹವಾಗಿದೆ. ಸುಂದರವಾದ 4 ವಿಶಾಲವಾದ ಭುಜಗಳು, ಮನೋಹರ ಮುಖಾರವಿಂದವು, ಕಮಲದ ಎಸಳಿನಂತಿರುವ ಕಣ್ಣುಗಳು, ಸುಂದರವಾದ ಹುಬ್ಬುಗಳು, ಎಳಸಾದ ಮೂಗು, ಮನೋಹರವಾದ ದಂತಪಂಕ್ತಿಗಳು, ಕಮನೀಯವಾದ ಕಪೋಲಗಳಿಂದ ಕೂಡಿದ ಸೊಗಸಾದ ಮುಖಮಂಡಲವು, ಸಮವಾದ 2 ಕಿವಿಗಳಲ್ಲಿ ಆಭರಣವು ಶೋಭಿಸ್ತಾ ಇದೆ. ಪ್ರೀತಿಯಿಂದ ನಗುವನ್ನು ಹೊರಸೂಸುವ ಕಡೆಗಣ್ಣು ನೋಟ, ಕಪ್ಪಾದ ಮುಂಗುರುಳುಗಳು ಕಮಲ ಪುಷ್ಪದ ಕೇಸರದಂತೆ ಕಾಂತಿ ಕಿರಣಗಳನ್ನ
ಚೆಲ್ಲುತ್ತಿರುವ ಪೀತಾಂಬರ, ಥಳಿಸುವ ಕಮಂಡಲುಗಳು, ಥಳಥಳಿಸುವ ಕುಂಡಲಗಳು, ಮಿರುಗುತ್ತಿರುವ ಕಿರೀಟ, ಕಂಕಣ, ಹಾರ, ಕಾಲಂದುಗೆ, ಒಡ್ಯಾಣಗಳೇ ಮುಂತಾದ ವಿಚಿತ್ರವಾದ ಆಭರಣಗಳು ಹಾಗೂ ಶಂಖ, ಚಕ್ರ, ಗದಾ, ಪದ್ಮ, ವನಮಾಲೆ, ಕೌಸ್ತುಭ ಮಣಿಯಿಂದಾಗಿ ಅವನ ರೂಪವು ಅಪೂರ್ವವಾದ ಕಾಂತಿಯಿಂದ ಕಂಗೊಳಿಸ್ತಾ ಇದೆ. ಸಿಂಹದ ಹೆಗಲನ್ನು ಹೋಲುವ ಉಬ್ಬಿದ ಹೆಗಲಿನ ಸೊಗಸು, ಸುಂದರವಾದ ಕೊರಳಿನಲ್ಲಿ ಹೊಳೆಯುತ್ತಿರುವ ಹಾರ, ಕೇಯೂರ, ಕುಂಡಲಗಳ ಕಾಂತಿಯು ಶ್ರೀ ಲಕ್ಷ್ಮೀದೇವಿಗೆ ನಿತ್ಯ ನಿವಾಸ ಮಂದಿರವಾಗಿ ಶ್ರೀವತ್ಸ ಚಿಹ್ನೆಯಿಂದ ಶೋಭಿತವಾದಂತಹ ವಕ್ಷಸ್ಥಳವು ಕಣ್ಣುಗಳಿಗೆ ಹಬ್ಬವಾಗಿದೆ. ಉಚ್ಛ್ವಾಸ ನಿಶ್ವಾಸಗಳ ಏರಿಳಿತಗಳಿಂದ ಚಲಿಸುತ್ತಿರುವ ತ್ರಿಬಳಿಗಳಿಂದ ಒಪ್ಪುತ್ತಿರುವ ತೆಳುವಾದ ಹೊಟ್ಟೆಯಲ್ಲಿ ತನ್ನಿಂದ ಹೊರಬಂದ ವಿಶ್ವನನ್ನು ತನ್ನಲ್ಲೇ ಕೊಂಡಿದೆಯೋ ಎಂಬಂತಿರುವ ಆಳವಾದ ಸುಳಿನಾಭಿಯು ಶೋಭಿಸುತ್ತಾ ಇದೆ. ಶ್ಯಾಮಲವಾದ ಕಟಿಭಾಗದಲ್ಲಿ ಪೀತಾಂಬರವು, ಉಡಿದಾರವು ರಾರಾಜಿಸುತ್ತಿದೆ. ಪರಸ್ಪರ ಸಮನಾಗಿರುವ ಪಾದಗಳು, ಮೇಘಾಲು, ಮೊಣಕಾಲು ಮತ್ತು ತೊಡೆಗಳಿಂದ ಕೂಡಿದ ನಿನ್ನ ದಿವ್ಯ ಶ್ರೀ ದೇಹವು ರಮಣೀಯವಾಗಿದೆ. ಶರತ್ಕಾಲದ ಕಮಲದಳದ ಕಾಂತಿಯನ್ನು ನಾಚಿಸುವ ಅಡಿದಾವರೆಗಳು, ಅದರಲ್ಲಿ ರಾರಾಜಿಸುತ್ತಿರುವ ಆ ಕಾಲುಂಗುರಗಳಿಂದ ಹೊರಹೊಮ್ಮುತ್ತಿರುವ ಪ್ರಕಾಶವು ಜೀವರ ಹೃದಯದ ಕತ್ತಲೆಯನ್ನು ತೊಳೆದು ಹಾಕ್ತಾ ಇದೆ. ಭಕ್ತರ ಭಯವನ್ನ ನೀಗಿಸಿ ಅವರಿಗೆ ಆಶ್ರಯ ಸ್ವರೂಪವಾಗಿರುವ ನಿನ್ನ ದಿವ್ಯ ರೂಪದ ದರ್ಶನವನ್ನ ದಯಪಾಲಿಸು ಜಗದ್ಗುರು. ಅಜ್ಞಾನದಿಂದೊಳಗೊಂಡ ನಮ್ಮಂತಹ ಬಡ ಜೀವಿಗಳಿಗೆ ದಾರಿ ತೋರುವ ಸದ್ಗುರುವು ನೀನೇ ಅಲ್ಲವೇ ಪ್ರಭೋ? ಆತ್ಮಶುದ್ಧಿಯನ್ನು ಬಯಸುವವನು ಇಂತಹ ನಿನ್ನ ದಿವ್ಯ ಮೂರ್ತಿಯನ್ನೇ ಧ್ಯಾನಿಸಬೇಕು. ಇದರಲ್ಲಿ ನೆಲೆಗೊಂಡ ಭಕ್ತಿಯೋಗವೇ ಸ್ವಧರ್ಮಾಚರಣೆಯನ್ನು ಮಾಡುವವರಿಗೆ ಅಭಯವನ್ನು ನೀಡುತ್ತೆ. ಇಲ್ಲ ಇತರ ಎಲ್ಲಾ ದೇಹಿಗಳಿಗೂ ದುರ್ಲಭನಾಗಿದ್ದರೂ ಭಕ್ತರಿಗೆ ಸುಲಭವಾಗಿ ನೀನು ದೊರೆಯುವೆ. ಸ್ವರ್ಗದಲ್ಲಿರುವ ಇಂದ್ರಾದಿಗಳು ನಿನ್ನನ್ನೇ ಬಯಸ್ತಾರೆ. ಏಕಾಂತ ಭಾವವುಳ್ಳ ಆತ್ಮರಿಗೆ ನೀನೇ ಗತಿಯಾಗಿದ್ದೀಯಾ. ಸತ್ಪುರುಷರಿಗೂ ದುರ್ಲಭವಾಗಿರುವ ಅನನ್ಯವಾದ ಮತ್ತು ದುಸ್ಸಾಧ್ಯವಾದ ಭಕ್ತಿಯೋಗದಿಂದ ನಿನ್ನನ್ನು ಪ್ರಸನ್ನಗೊಳಿಸಿದ ಬಳಿಕ ಆ ನಿನ್ನ ಪಾದಕಮಲಗಳನ್ನು ಬಿಟ್ಟು ಬೇರಾವುದನ್ನು ಯಾರು ತಾನೇ ಬಯಸ್ತಾರೆ? ವೀರ್ಯ ಶೌರ್ಯಗಳಿಂದ ಅದರುತ್ತಿರುವ ಹುಬ್ಬಿನಾಟಗಳಿಂದಲೇ ಇಡೀ ಜಗತ್ತನ್ನು ಸಂಹಾರ ಮಾಡುವ ಯಮನೂ ಕೂಡ ನಿನ್ನ ಚರಣಗಳಲ್ಲಿ ಶರಣಾದ ಪ್ರಾಣಿಗಳ ಮೇಲೆ ತನ್ನ ಅಧಿಕಾರವನ್ನು ನಡೆಸಲಾರನು. ಭಗವಂತನ ಅಂತಹ ಪ್ರೇಮಿ ಭಕ್ತರ ಕ್ಷಣಾರ್ಧದ ಸತ್ಸಂಗ ಉಂಟಾದರೆ ಅದಕ್ಕೆ ಸಮವಾಗಿ ಸ್ವರ್ಗವಾಗಲಿ ಮೋಕ್ಷವಾಗಲಿ ನಾನು ಲೆಕ್ಕಿಸುವುದಿಲ್ಲ. ಹಾಗಿರುವಾಗ ಮರ್ತ್ಯಲೋಕದ ತುಚ್ಛ ಭೋಗಗಳ ಬಗ್ಗೆ ಹೇಳೋದೇನಿದೆ ಪ್ರಭೋ? ನಿನ್ನ ಚರಣಗಳು ಸಮಸ್ತ ಪಾಪರಾಶಿಯನ್ನು ಕಳೆಯುವಂತಹವುಗಳು. ನಿನ್ನ ಕೀರ್ತಿಯಲ್ಲಿಯೂ ಮತ್ತು ನಿನ್ನ ಶ್ರೀಪಾದ ತೀರ್ಥವಾದ ಗಂಗೆಯಲ್ಲಿ ಆಂತರಿಕ ಮತ್ತು ಬಾಹ್ಯ ಸ್ನಾನವನ್ನು ಮಾಡಿ ಮಾನಸಿಕ ಹಾಗೂ ಶಾರೀರಿಕ ಎರಡೂ ವಿಧದ ಪಾಪಗಳನ್ನ ತೊಳೆದುಕೊಳ್ಳುವರು. ಜೀವಿಗಳ ಕುರಿತು ದಯೆ ತೋರುವ ರಾಗ ದ್ವೇಷಾದಿರಹಿತ ಚಿತ್ತವುಳ್ಳ ಸರಳವಾದ ಸರ್ವಗುಣಗಳಿಂದ ಕೂಡಿದ ಆ ಭಾಗವೋತ್ತಮರ ಸಂಘವು ನಮಗೆ ದೊರೆಯುತ್ತಿರಲಿ. ಇದೇ ಅನುಗ್ರಹವನ್ನು ನೀನು ನಮ್ಮ ಮೇಲೆ ತೋರಬೇಕು. ಯಾವ ಸಾಧಕನ ಚಿತ್ತ ಭಕ್ತಿ ಯೋಗದಿಂದ ಅನುಗ್ರಹಿಸಲ್ಪಟ್ಟು ಪರಿಶುದ್ಧವಾಗಿ ಹೊರಗಿನ ಲೋಕಗಳಲ್ಲಿ ವಿಷಯಗಳಲ್ಲಿ ಅಲೆದಾಡುವುದಿಲ್ಲವೋ ಅವನು ಆಯಾಸವಿಲ್ಲದೆ ನಿನ್ನ ಸ್ವರೂಪದ ದರ್ಶನವನ್ನ ಪಡೆದುಕೊಳ್ತಾನೆ. ಈ ವಿಶ್ವವೆಲ್ಲವೂ ಯಾರಲ್ಲಿ ಅಭಿವ್ಯಕ್ತವಾಗಿದೆಯೋ, ಯಾವುದು ಈ ಇಡೀ ವಿಶ್ವದಲ್ಲಿ ಬೆಳಗ್ತಾ ಇದೆಯೋ ಆ ಆಕಾಶದಂತೆ ಸರ್ವವ್ಯಾಪಕ ಪ್ರಕಾಶಮಯವು ಆದ ಪರಬ್ರಹ್ಮ ಪರಂಜ್ಯೋತಿಯು ನೀನೇ ಆಗಿದ್ದೀಯಾ. ಭಗವಂತ, ನೀನು ನಾನಾ ರೂಪಗಳನ್ನು ಧರಿಸಿರುವ ಮಾಯೆಯಿಂದ ಈ ಜಗತ್ತನ್ನ ಸೃಷ್ಟಿಸಿ ಸಲಹಿ ಸಂಹರಿಸ್ತಾ ಇದ್ದರೂ ಯಾವ ವಿಕಾರಕ್ಕೂ ಒಳಪಡದೆ ಇದ್ದೀಯ. ಭೇದ ಬುದ್ಧಿಯನ್ನು ಉಂಟು ಮಾಡುತ್ತಾ ಜಗತ್ತಿನಲ್ಲಿ ಎಲ್ಲರ ಮೇಲೂ ಪ್ರಭಾವವನ್ನು ಬೀರುತ್ತಿರುವ ಆ ಮಾಯೆಯು ಪರಮಾತ್ಮನಾದ ನಿನ್ನ ಮೇಲೆ ತನ್ನ ಯಾವುದೇ ಪ್ರಭಾವವನ್ನು ಬೀರಲು ಅಸಮರ್ಥವಾಗಿದ್ದಾಳೆ. ನೀನಾದರೂ ಪರಮ ಸ್ವತಂತ್ರನೆಂದೇ ನಾವು ತಿಳಿಯುತ್ತೇವೆ. ಪಂಚಭೂತಗಳು, ಇಂದ್ರಿಯಗಳು, ಅಂತಃಕರಣ ಇವುಗಳ ಪ್ರೇರಕನು ನೀನೇ ಆಗಿದ್ದೀಯ ಮತ್ತು ಅವುಗಳ ಮೂಲಕವೇ ಸೂಚಿತನಾಗುತ್ತೀಯೇ. ಕರ್ಮಯೋಗಿಗಳು ಸಿದ್ಧಿಯನ್ನು ಹೊಂದಲಿಕ್ಕಾಗಿ ಬಗೆ ಬಗೆಯ ಕರ್ಮಗಳ ಮೂಲಕ ನಿನ್ನ ಈ ಸಗುಣ ಸಾಕಾರ ಸ್ವರೂಪವನ್ನೇ ಶ್ರದ್ಧೆಯಿಂದ ಆಲಿಸಿ ಚೆನ್ನಾಗಿ ಪೂಜಿಸುತ್ತಾರೆ. ಅಂತಹ ಯೋಗಿಗಳೇ ವೇದಶಾಸ್ತ್ರಗಳಲ್ಲಿ ಪ್ರವೀಣರೆಂದು ತಿಳಿಯಬೇಕು. ಓ ಸರ್ವಮೂಲನಾದ ಸ್ವಾಮಿಯೇ, ನೀನೇ ಅದ್ವಿತೀಯನಾದ ಆದಿಪುರುಷನು. ಸೃಷ್ಟಿಗೆ ಮೊದಲು ಮಾಯಾಶಕ್ತಿಯು ನಿನ್ನಲ್ಲೇ ನಿದ್ರಿಸಿರುತ್ತದೆ. ಅನಂತರ ಸೃಷ್ಟಿ ಕಾಲದಿಂದ ಅದರಿಂದಲೇ ಸತ್ವ ರಜ ತಮ ಎಂಬ ಗುಣಗಳ ವಿಭಾಗಗಳಾಗಿ ಮಹತ್ತತ್ವ, ಅಹಂಕಾರ, ಆಕಾಶ, ವಾಯು, ಅಗ್ನಿ, ಜಲ
ಮತ್ತು ಪೃಥ್ವಿಗಳೆಂಬ ತತ್ವಗಳು, ದೇವತೆಗಳು, ಋಷಿಗಳು ಮತ್ತು ಸಮಸ್ತ ಪ್ರಾಣಿಗಳಿಂದ ಕೂಡಿದ ಈ ಜಗತ್ತಿನ ಉತ್ಪತ್ತಿ ಆಗುತ್ತದೆ. ಜೇನುಹುಳುಗಳು ತಾವೇ ತಯಾರಿಸಿದ ಜೇನನ್ನು ತಿನ್ನುವಂತೆ ಪುರುಷನು ನಿನ್ನ ಶಕ್ತಿಯಿಂದ ಸೃಷ್ಟಿಸಲ್ಪಟ್ಟ ಈ ಜರಾಯುಜ, ಅಂಡಜ, ಸ್ವೇದಜ, ಉದ್ಭಿಜ್ಜಗಳೆಂಬ 4 ಬಗೆಯ ದೇಹಗಳಲ್ಲಿ ಒಳಹೊಕ್ಕು ಇಂದ್ರಿಯಗಳ ಮೂಲಕ ವಿಷಯ ಸುಖಗಳನ್ನು ಅನುಭವಿಸ್ತಾನೆ. ಈ ಪುರುಷನು ನಿನ್ನ ಅಂಗವೇ ಆಗಿದ್ದಾನೆ. ಇವನನ್ನೇ ಜೀವನೆಂದು ಹೇಳ್ತಾರೆ. ಸಹಿಸಲು ಅವಶ್ಯವಾದ ಪ್ರಚಂಡ ವೇಗದಿಂದ ಬೀಸುವ ಗಾಳಿಯು ಮೋಡಗಳ ಸಮೂಹವನ್ನು ಬೆದರಿಸುವಂತೆ, ಚದುರಿಸುವಂತೆ ನೀನೇ ಕಾಲವೆಂಬ ರಥದಲ್ಲಿ ಕುಳಿತು ಸಹಿಸಲು ಅಸಾಧ್ಯವಾದ ಪ್ರಚಂಡ ವೇಗದಿಂದ ಭೂತಗಳನ್ನು ಚದುರಿಸಿ ಲಯಗೊಳಿಸ್ತಾ ಇದ್ದೀಯ. ನಿನ್ನ ತತ್ವವನ್ನು ಅನುಮಾನ ಪ್ರಮಾಣದಿಂದ ಅರಿಯಬೇಕೇ ಹೊರತು ಪ್ರತ್ಯಕ್ಷದಿಂದ ತಿಳಿಯಲಾಗುವುದಿಲ್ಲ. ಇದನ್ನು ಮಾಡಬೇಕು, ಅದನ್ನು ಮಾಡಬೇಕು ಮುಂತಾದ ಚಿಂತಾ ಪರಂಪರೆಗಳಿಂದ ಲೋಭವು ಹೆಚ್ಚಿ ವಿಷಯ ಭೋಗಗಳಲ್ಲಿ ಆಸಕ್ತನಾದ ಮೈಮರೆತಿರುವ ಜೀವವನ್ನ ಎಂದಿಗೂ ಎಚ್ಚರವಾಗಿಸುವ ಕಾಲರೂಪಿಯಾದ ನೀನು ದಿಢೀರನೆ ಆಕ್ರಮಿಸಿಬಿಡ್ತೀಯ. ಹಸಿವಿನಿಂದ ನಾಲಿಗೆಯನ್ನು ಚಾಚಿರುವ ಸರ್ಪವು ಇಲಿಯನ್ನು ಕಬಳಿಸುವಂತೆ ಮೈಮರೆತಿರುವ ಜೀವಿಯನ್ನು ಕಬಳಿಸಿಬಿಡ್ತೀಯ. ಯಾವ ಪಂಡಿತನು ತಾನೇ ನಿನ್ನನ್ನು ಅನಾದರಿಸಿ ತನ್ನ ಆಯುಷ್ಯವನ್ನು ವ್ಯರ್ಥ ಮಾಡಿಕೊಂಡು ನಿನ್ನ ಪಾದಾರವಿಂದನ್ನು ತೊರೆದಾನು. ನಮ್ಮ ಗುರುಗಳಾದ ಬ್ರಹ್ಮದೇವರು 14 ಮಂದಿ ಮನುಗಳೂ ಕೂಡ ಯಾವ ವಿಚಾರವೂ ಇಲ್ಲದೆ ಕೇವಲ ಶ್ರದ್ಧೆಯಿಂದಲೇ ಅದನ್ನು ಪೂಜಿಸ್ತಾ ಇದ್ರು. ಓ ಪರಬ್ರಹ್ಮವೇ, ಈ ಜಗತ್ತೆಲ್ಲವೂ ರುದ್ರರೂಪವಾದ ಕಾಲದ ಭಯದಿಂದ ವ್ಯಾಕುಲಗೊಂಡಿದೆ. ಆದ್ದರಿಂದ ಓ ಪರಮಾತ್ಮನೇ, ಈ ತತ್ವವನ್ನು ತಿಳಿದಿರುವ ನಮಗಾದರೂ ಈಗ ನೀನೇ ಪೂರ್ಣ ಭಯಶೂನ್ಯ ಆಶ್ಚರ್ಯನಾಗಿರುವೆ. ರಾಜಕುಮಾರರೇ, ನೀವುಗಳು ವಿಶುದ್ಧ ಭಾವದಿಂದ ಸ್ವಧರ್ಮವನ್ನು ಆಚರಿಸ್ತಾ ಭಗವಂತನಲ್ಲಿ ಚಿತ್ತವನ್ನು ನೆಟ್ಟು ನಾನು ಹೇಳಿರುವ ಈ ಸ್ತೋತ್ರವನ್ನು ಪಠಿಸ್ತಾ ಇರಿ ಅಂತ ಮಹಾದೇವ ಹೇಳ್ತಾನೆ. ಇವರಿಗೆ ಜಪಿಸ್ತಾ ಇರಿ, ಭಗವಂತನು ನಿಮಗೆ ಮಂಗಳವನ್ನು ಉಂಟು ಮಾಡಲಿ. ನೀವು ನಿಮ್ಮ ಅಂತಃಕರಣದಲ್ಲಿ ನೆಲೆಸಿದ ಆ ಸರ್ವಾಂತರ್ಯಾಮಿ ಪರಮಾತ್ಮನಾದ ಶ್ರೀಹರಿಯನ ಪದೇ ಪದೇ ಸ್ತುತಿ ಮಾಡ್ರಿ. ಅವನ ಬಗ್ಗೆನೇ ಚಿಂತಿಸ್ತಾ ಪೂಜೆ ಮಾಡ್ತಾ ಇರಿ. ನಾನು ನಿಮಗೆ ಉಪದೇಶಿಸಿದ ಈ ಯೋಗಾದೇಶ ಎಂಬ ಸ್ತೋತ್ರವನ್ನ ನೀವೆಲ್ಲರೂ ಮನಸ್ಸಿನಲ್ಲಿ ಧರಿಸಿ ಮುನಿವ್ರತವನ್ನು ಆಚರಿಸ್ತಾ ಅತ್ಯಂತ ಆದರದಿಂದ ಕೂಡಿ ಏಕಾಗ್ರ ಭಾವದಿಂದ ಅಭ್ಯಾಸ ಮಾಡ್ತಾ ಇರಿ. ಈ ಸ್ತೋತ್ರವನ್ನು ಹಿಂದೆ ಜಗದ್ವಿಸ್ತಾರದ ಇಚ್ಛೆಯುಳ್ಳ ಪ್ರಜಾಪತಿಗಳ ಒಡೆಯನಾದ ಭಗವಾನ್ ಬ್ರಹ್ಮದೇವರು ಪ್ರಜೆಯನ್ನು ಉಂಟು ಮಾಡಬೇಕೆಂಬ ಇಚ್ಛೆಯುಳ್ಳ ಭೃಗುವೆ ಮುಂತಾದ ತನ್ನ ಪುತ್ರರಿಗೆ ಉಪದೇಶ ಮಾಡಿದ್ರು. ಪ್ರಜಾಪತಿಗಳಾದ ನಮಗೆ ಪ್ರಜೆಯನ್ನು ವಿಸ್ತರಿಸುವ ಆಜ್ಞೆ ಕೊಡಲ್ಪಟ್ಟಾಗ ಇದರ ಮೂಲಕವೇ ನಾವು ನಮ್ಮ ಅಜ್ಞಾನವನ್ನು ಕಳ್ಕೊಂಡು ಅನೇಕ ಬಗೆಯ ಪ್ರಜೆಗಳನ್ನ ಉತ್ಪನ್ನ ಮಾಡಿದ್ವಿ ಅಂತ. ಎಂತ ಒಳ್ಳೆ ಸ್ತೋತ್ರವನ್ನ, ಭಗವಂತನ ಸ್ತೋತ್ರವನ್ನ, ವಿಷ್ಣುವಿನ ಸ್ತೋತ್ರವನ್ನ ಇವರಿಗೆ ಹೇಳ್ಕೊಡ್ತಾನೆ. ಉಪದೇಶ ಮಾಡೋದು, ಆ ಸ್ತುತಿಯನ್ನ ಕಲಿಸೋದು ಶ್ರೀ ಮಹಾದೇವ. ಈಗಲೂ ಭಗವತ್ಪಾರಾಯಣನಾದ ಪುರುಷನು ಇದನ್ನು ಏಕಾಗ್ರ ಚಿತ್ತದಿಂದ ಪ್ರತಿದಿನವೂ ಜಪಿಸಿದರೆ ಅವನಿಗೆ ಶೀಘ್ರವಾಗಿಯೇ ಶ್ರೇಯಸ್ಸುಂಟಾಗುವುದು. ಈ ಲೋಕದಲ್ಲಿ ಎಲ್ಲ ರೀತಿಯ ಶ್ರೇಯಸ್ಕರ ಸಾಧನೆಗಳಲ್ಲಿ ಮೋಕ್ಷದಾಯಕವಾದ ಜ್ಞಾನವೇ ಸರ್ವಶ್ರೇಷ್ಠವಾಗಿದೆ. ಜ್ಞಾನ ನೌಕೆಯನ್ನು ಹತ್ತಿದವನು ಆಯಾಸವಿಲ್ಲದೆಯೇ ಈ ದಾಟಲ ಶಕ್ಯವಾದ ಸಂಸಾರ ಸಾಗರವನ್ನು ದಾಟಿಬಿಡ್ತಾನೆ. ಭಗವಂತನ ಆರಾಧನೆಯು ಬಹಳ ಕಷ್ಟವಾಗಿದ್ದರೂ ನಾನು ಹೇಳಿದ ಸ್ತೋತ್ರವನ್ನು ಶ್ರದ್ಧೆಯಿಂದ ಪಠಿಸುವವನು ಸುಲಭವಾಗಿಯೇ ಅವನ ಪ್ರಸನ್ನತೆಯನ್ನು ಪಡೆದುಕೊಳ್ತಾನೆ ಅಂತ ಮಹಾದೇವ ಮತ್ತೊಮ್ಮೆ ಹೇಳ್ತಾನೆ. ಭಗವಂತನ ಎಲ್ಲ ಕಲ್ಯಾಣ ಸಾಧನೆಗಳ ಏಕಮಾತ್ರ ಧ್ಯೇಯವಾಗಿ ಪ್ರಿಯತಮನಾಗಿರುವನು. ಆದ್ದರಿಂದ ನಾನು ಹಾಡಿರುವ ಈ ಸ್ತೋತ್ರ ಗಾಯನದಿಂದ ಭಗವಂತನನ್ನು ನೀವು ಪ್ರಸನ್ನಗೊಳಿಸಿ ಅವನು ಸ್ಥಿರಚಿತ್ತನಾಗಿ ಭಗವಂತನಿಂದ ಬೇಕಾದ್ದೆಲ್ಲವನ್ನ ಪಡೆದುಕೊಳ್ಳುವನು. ಯಾರು ಅಂದ್ರೆ ಇದನ್ನ ಸ್ತೋತ್ರದ ಗಾಯನದಿಂದ ಭಗವಂತನ ಪ್ರಸನ್ನಗೊಳಿಸ್ತಾರೋ ಅಂತಹವನು ಸ್ಥಿರಚಿತ್ತನಾದ ಭಗವಂತನಿಂದ ಬೇಕಾದನ್ನೆಲ್ಲ ಪಡ್ಕೊಳ್ತಾನೆ ಅಂತ. ಉಷಕಾಲದಲ್ಲಿ ಎದ್ದು ಇದನ್ನು ಶ್ರದ್ಧೆಯಿಂದ ಕೈ ಜೋಡಿಸ್ಕೊಂಡು ಕೇಳುವವನು ಎಲ್ಲ ಪ್ರಕಾರದ ಕರ್ಮಬಂಧನದಿಂದ ಮುಕ್ತನಾಗಿ ಹೋಗ್ತಾನೆ. ರಾಜಕುಮಾರರೇ, ನಾನು ನಿಮಗೆ ಹೇಳಿರುವ ಈ ಪರಮಪುರುಷ ಪರಮಾತ್ಮನ ಸ್ತೋತ್ರವನ್ನು ಏಕಾಗ್ರ ಚಿತ್ತದಿಂದ ಜಪಿಸ್ತಾ ಇರಿ. ನೀವು ಮಹಾ ತಪಸ್ಸನ್ನ ಆಚರಣೆ ಮಾಡ್ರಿ. ತಪಸ್ಸು ಪೂರ್ಣವಾದಾಗ ಇದರಿಂದಲೇ ನಿಮ್ಮ ಇಷ್ಟಾರ್ಥ ಫಲ ಈಡೇರುತ್ತೆ ಅಂತ ಅವರಿಗೆ ದರ್ಶನ ಭಾಗ್ಯ ಕೊಟ್ಟಿದ್ದಂತಹ ಮಹಾದೇವ ಶಂಕರ ಹೇಳ್ತಾನೆ ಎಂಬಲ್ಲಿಗೆ 24ನೇ ಅಧ್ಯಾಯ ಮುಗಿಯಿತು. ಕೃಷ್ಣಾರ್ಪಣಮಸ್ತು. ಇತಿ ಶ್ರೀಮದ್ ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಸಂಹಿತಾಯಾಂ ಚತುರ್ಥ ಸ್ಕಂದೆ ರುದ್ರಗೀತಂ ನಾಮ ಚತುರ್ವಿಂಶೋಧ್ಯಾಯ. ಇದು ರುದ್ರಗೀತ. ಅದನ್ನು ನಾವು ಪಠಣೆ ಮಾಡಿದ್ದೀವಿ, ಇವತ್ತು ಶ್ರವಣ ಮಾಡಿದ್ದೀವಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. ಚತುರ್ಥ ಸ್ಕಂದ ಶ್ರೀಮದ್ ಭಾಗವತ
25ನೇ ಅಧ್ಯಾಯ ಪುರಂಜನೋಪಾಖ್ಯಾನದ ಪ್ರಾರಂಭ. ಶ್ರೀ ಮೈತ್ರೇಯರು ಹೇಳ್ತಾರೆ ಇಲ್ಲಿ, ಎಲೈ ವಿದುರನೆ, ಭಗವಾನ್ ಶಂಕರನು ಹೀಗೆ ಪ್ರಚೇತಸರಿಗೆ ಉಪದೇಶದ ಬಳಿಕ ಪ್ರಚೇತಸರು ಶಂಕರನ ತುಂಬ ಹೃದಯದಿಂದ, ತುಂಬ ಭಕ್ತಿಯಿಂದ, ಪ್ರೀತಿಯಿಂದ, ಭಕ್ತಿಭಾವದಿಂದ ಪೂಜೆ ಮಾಡ್ತಾರೆ. ಅನಂತರ ರಾಜಕುಮಾರರು ನೋಡ್ತಾ ಇರೋ ಹಂಗೆನೆ ಶಿವನ ಅಂತರ್ಧಾನನಾಗ್ಬಿಡ್ತಾನೆ. ಮತ್ತೆ ಪ್ರಾಚೇತಸರು ಎಲ್ಲರೂ ರುದ್ರದೇವರ ಉಪದೇಶದ ಸ್ತೋತ್ರವನ್ನು ಜಪ ಮಾಡ್ತಾ ನೀರಿನಲ್ಲಿ ನಿಂತ್ಕೊಂಡು 10,000 ವರ್ಷಗಳವರೆಗೆ ತಪಸ್ಸನ್ನು ಆಚರಿಸ್ತಾ ಇರ್ತಾರೆ. ಇತ್ತ ಕಡೆ ಪ್ರಾಚೀನ ಬರ್ಹಿಯ ಚಿತ್ತವಚ ಕರ್ಮಕಾಂಡದಲ್ಲಿ ಅತ್ಯಂತ ಆಸಕ್ತವಾದ ಅಧ್ಯಾತ್ಮದ ವಿಷಯದಲ್ಲಿ ಪ್ರೀತಿ ಇಲ್ಲದೆ ಇರುವುದನ್ನು ಗಮನಿಸಿ ಅಧ್ಯಾತ್ಮ ವಿದ್ಯಾ ವಿಶಾರದರಾದ ಪರಮದಯಾಳುಗಳಾದ ನಾರದರು ಅವನ ಬಳಿಗೆ ಬಂದು ಹೀಗೆ ಉಪದೇಶ ಮಾಡ್ತಾರೆ. ಎಲೈ ರಾಜನೇ, ಈ ಕರ್ಮಗಳ ಮೂಲಕ ನೀನು ತನ್ನ ಯಾವ ಶ್ರೇಯಸ್ಸನ್ನು ಪಡೆಯಲು ಇಚ್ಛಿಸ್ತಾ ಇದೆಯಾ? ದುಃಖದ ಆತ್ಯಂತಿಕ ನಾಶ ಮತ್ತು ಪರಮಾನಂದದ ಪ್ರಾಪ್ತಿಯ ಹೆಸರೇ ಶ್ರೇಯಸ್ಸಾಗಿದೆ. ಇದಾದರೂ ಕರ್ಮಗಳಿಂದ ಆಗುವುದಿಲ್ಲ. ರಾಜ ಹೇಳ್ತಾನೆ, ಮಹಾಭಾಗವತರಾದ ನಾರದರೆ, ನನ್ನ ಬುದ್ಧಿಯು ಕರ್ಮದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಆದ್ದರಿಂದ ಪರಮ ಶ್ರೇಯಸ್ ಏನು ಅಂತ ನನಗೆ ಏನು ಗೊತ್ತಾಗ್ತಾ ಇಲ್ಲ. ಈ ಕರ್ಮ ಬಂಧನದಿಂದ ನಾನು ಬಿಡುಗಡೆ ಹೊಂದುವಂತಹ ವಿಶುದ್ಧ ಜ್ಞಾನವನ್ನು ನೀವು ನನಗೆ ಉಪದೇಶ ಮಾಡ್ರಿ ಅಂತ ಕೇಳ್ಕೊಂತಾನೆ. ಆಗ ಕಪಟ ಧರ್ಮಮಯ ಗೃಹಸ್ಥಾಶ್ರಮದಲ್ಲಿ ಇದ್ದುಕೊಂಡು ಪತ್ನಿ, ಪುತ್ರ, ಧನ ಇವುಗಳನ್ನೇ ಪರಮ ಪುರುಷಾರ್ಥವನ್ನು ತಿಳಿಯುವವನಿಗೆ ಮತ್ತು ಅಜ್ಞಾನ ವಶದಿಂದ ಸಂಸಾರದ ಅರಣ್ಯದಲ್ಲಿ ಅಲಿಯುತ್ತಾ ಇರುವುದರಿಂದ ಅವನಿಗೆ ಪರಮಶ್ರೇಯಸ್ಸು ದೊರೆಯೋದಿಲ್ಲ. ನಾರದರು ಹೇಳ್ತಾರೆ, ಎಲೈ ರಾಜೇಂದ್ರನೇ, ನೀನು ಯಜ್ಞದಲ್ಲಿ ನಿರ್ದಯೆಯಿಂದ ಸಾವಿರಾರು ಪಶುಗಳನ್ನ ಬಲಿ ಕೊಟ್ಬಿಟ್ಟಿದೀಯ. ಅವೆಲ್ಲವನ್ನು ಇದು ಆಕಾಶದಲ್ಲಿ ನೋಡು ಅಂತ ತೋರಿಸ್ತಾರೆ. ಅವೆಲ್ಲವೂ ನೀನು ಅವ್ರಿಗೆ ಕೊಟ್ಟಿದೆಯಲ್ಲ ಹಿಂಸೆ, ಅದನ್ನ ನೆನಪಿಸ್ಕೊಂಡು ಸೇಡು ತೀರಿಸ್ಕೊಳ್ಳೋಕ್ಕೋಸ್ಕರ ನಿನ್ನ ದಾರಿಯನ್ನು ನೋಡ್ತಾ ಇವೆ. ನೀನು ಸತ್ತು ಪರಲೋಕಕ್ಕೆ ಹೋದಾಗ ಅವು ಅತ್ಯಂತ ಕ್ರೋಧದಿಂದ ತಮ್ಮ ಕಬ್ಬಿಣದಂತಹ ಕೊಂಬುಗಳಿಂದ ತಿವಿಯತ್ತೆ ನಿನಗೆ. ಇರಲಿ, ಈ ವಿಷಯದಲ್ಲಿ ನಾನು ನಿನಗೆ ಒಂದು ಪ್ರಾಚೀನ ಉಪಾಖ್ಯಾನವನ್ನು ಹೇಳ್ತೇನೆ, ಕೇಳಿಸ್ಕೊ. ಅದು ರಾಜ ಪುರಂಜನನ ಚರಿತ್ರೆ. ನೀನು ಸಾವಧಾನವಾಗಿ ಕೇಳುವವನಾಗು. ಎಲೈ ರಾಜನೇ, ಹಿಂದೆ ಏನಂದ್ರೆ ಪುರಂಜನ ಅಂತ ಒಬ್ಬ ಮಹಾಯಶಸ್ವಿಯಾದ ರಾಜ ಇರ್ತಾನೆ. ಅವನ ಹೆಸರೇನು? ಪುರಂಜನ. ಅವನಿಗೆ ಅವಿಜ್ಞಾತ ಅಂತ ಒಬ್ಬ ಸ್ನೇಹಿತ ಇರ್ತಾನೆ. ಸೊ ಪುರಂಜನ ಮತ್ತೆ ಅವಿಜ್ಞಾತ ಇಬ್ರು ಫ್ರೆಂಡ್ಸ್, ಸ್ನೇಹಿತರು. ಆ ಸ್ನೇಹಿತರು ಯಾವುದೇ ಕೆಲಸ ಕಾರ್ಯಗಳು ಯಾರಿಗೂ ತಿಳಿತಾ ಇರಲ್ಲ. ರಾಜನು ತಾನು ವಾಸ ಮಾಡಲು ಯೋಗ್ಯವಾದ ಸ್ಥಾನವನ್ನು ಹುಡುಕ್ತಾ ಪೃಥ್ವಿಯಲ್ಲೆಲ್ಲ ಅಡ್ಡಾಡ್ತಾನೆ. ಆದ್ರೂ ಅವನಿಗೆ ಯಾವುದೇ ಅನುಕೂಲವಾದ ಸ್ಥಾನ ಸಿಗೋದಿಲ್ಲ. ಆಗ ಬೇಜಾರಾಗುತ್ತೆ, ಬೇಸರಗೊಳ್ತಾನು. ಅವನಿಗೆ ನಾನಾ ಭೋಗಗಳ ಬಯಕೆ ಉತ್ಕಟವಾಗಿತ್ತು. ಅವುಗಳನ್ನ ಭೋಗಿಸಲಕ್ಕಾಗಿ ಅವನು ಜಗತ್ತಿನಲ್ಲಿ ನೋಡಿದ ಯಾವುದೇ ನಗರವು ಅವನಿಗೆ ಸರಿ ಬೀಳಲಿಲ್ಲ. ಯಾರು? ಈ ರಾಜ ಪುರಂಜನ. ಒಂದಿನ ಅವನು ಹಿಮಾಲಯದ ದಕ್ಷಿಣ ತಪ್ಪಲಿನ ಕರ್ಮಭೂಮಿಯಲ್ಲಿ ಒಂದು 9 ಬಾಗಿಲುಗಳು ನಗರ ನೋಡ್ತಾನೆ. ಒಂದ್ ದಿವಸ ಹಿಮಾಲಯದ ದಕ್ಷಿಣ ತಪ್ಪಲಲ್ಲಿ ಒಂದು ನಗರ ಇರುತ್ತೆ, ನೋಡ್ತಾನೆ. ಅದಕ್ಕೆ 9 ಬಾಗಿಲುಗಳು. ಅದು ಎಲ್ಲ ಸುಲಕ್ಷಣಗಳಿಂದ ಸಂಪನ್ನವಾಗಿತ್ತು. ಅದರ ಸುತ್ತಲೂ ಎತ್ತರವಾದ ಕೋಟೆ ಕೊತ್ತಲಗಳು, ಕಂದಕಗಳು ಶೋಭಿಸ್ತಾ ಇದ್ದವು. ಉದ್ಯಾನವನಗಳಿತ್ತು, ಗವಾಕ್ಷಗಳು, ತೋರಣದ್ವಾರ, ಚಿನ್ನ, ಬೆಳ್ಳಿ, ಕಬ್ಬಿಣ ಕಲಶಗಳಿಂದ ರಮಣೀಯವಾಗಿದ್ದ ವಿಶಾಲ ಭವನಗಳು ಎಲ್ಲ ಅಲಂಕಾರವಾಗುತ್ತಷ್ಟು ಚೆನ್ನಾಗಿತ್ತು. ಅಲ್ಲಿಯ ಭವನಗಳು, ನೆಲಗಳು ಇಂದ್ರ, ನೀಲ, ಮಣಿ, ಸ್ಫಟಿಕ, ವಜ್ರ, ವೈಡೂರ್ಯ ಮತ್ತು ಮರಕತ ಮಣಿ, ಕೆಂಪು ರತ್ನಗಳು, ಅಷ್ಟು ರತ್ನ ಖಚಿತವಾದಂತಹ ನಗರ. ತನ್ನ ಕಾಂತಿಯಿಂದ ಅದನ್ನು ಆಗಗಳ ರಾಜಧಾನಿಯಾದ ಭೋಗವತಿ ನಗರದಂತೆ ಕಂಡು ಬರ್ತಾ ಇತ್ತು. ಅದರಲ್ಲಿ ಅಲ್ಲಲ್ಲಿ ಅನೇಕ ಸಭಾಭವನಗಳು, ಚೌಕಗಳು, ರಸ್ತೆಗಳು, ಕ್ರೀಡಾಗೃಹಗಳು, ಅಂಗಡಿ ಬೀದಿಗಳು, ವಿಶ್ರಾಂತಿಧಾಮ, ಬಾವುಟ, ಪತಾಕೆಗಳು, ಹವಳದ ಜಗುಲುಗಳು ಎಲ್ಲ ಇತ್ತಂತೆ. ಜಗುಲಿ ಹೆಂಗಿರ್ತು? ಹವಳದಿಂದ ಮಾಡಿತ್ತು. ಆ ನಗರದ ಹೊರಗೆ ದಿವ್ಯವಾದ ಮರಬಳ್ಳಿಗಳಿಂದ ಕೂಡಿದ ಒಂದು ಸುಂದರವಾದ ಉದ್ಯಾನವು, ಅದರ ಮಧ್ಯದಲ್ಲಿ ಒಂದು ಸರೋವರ ಇತ್ತು. ಅದರ ಅಕ್ಕಪಕ್ಕಗಳಲ್ಲಿ ಬಗೆ ಬಗೆಯ ಹಕ್ಕಿಗಳು. ಸರೋವರ ಆಗ್ಲೇ ಒಂದ್ಸತಿ ವರ್ಣನೆ ಮಾಡಿದ್ವಲ್ಲ, ಶಿವ ಕಾಣಿಸ್ಕೊ ಸರೋವರದಿಂದ ಬರ್ತಾನ, ಅದು ಹೇಗಿತ್ತು ಅಂತ. ಅದೇ ತರ ಅಲ್ಲೆಲ್ಲ ಹಕ್ಕಿಗಳು ಚಿಲಿಪಿಲಿ ಅಂತೆ, ದುಂಬಿಗಳು ಜೇಂಕಾರ. ಸರೋವರದಲ್ಲಿ ಅಕ್ಕಪಕ್ಕದಲ್ಲಿ ವೃಕ್ಷಗಳ ಕೊಂಬೆಗಳು, ಎಲೆಗಳು, ಶೀತಲವಾದ ಝರಿಗಳು, ನೀರಿನ ಹನಿಗಳು ಬೆರೆತಿದ್ದ ವಸಂತ ಮಾರುತದಿಂದ ಮೆಲ್ಲಗೆ ಅಲುಗಾಡುತ್ತ ದಡದಲ್ಲಿ ನೆಲದ ಶೋಭೆಯನ್ನು ಹೆಚ್ಚಿಸಿದ್ವು. ಅಲ್ಲಿಯ ಕಾಡು ಮೃಗಗಳು ಕೂಡ ಮುನಿಗಳಿಗೆ ಉಚಿತವಾದ ಅಹಿಂಸಾವಾದಿ ಕಾಡು ಮೃಗಗಳು ಅಲ್ಲಿ ಅಹಿಂಸಾವಾದಿಗಳಂತೆ. ಅಹಿಂಸಾವಾದಿ ವ್ರತಗಳನ್ನ ಪಾಲಿಸ್ತಾ ಇದ್ವು ಅಂತ. ಆದ್ದರಿಂದ ಅಲ್ಲಿ ಯಾರಿಗೆ ಯಾವ ರೀತಿಯ ತೊಂದರೆನೂ ಆಗ್ತಾ ಇಲ್ಲ. ಆ ಉದ್ಯಾನವನದಲ್ಲಿ ಕೋಗಿಲು ಕುಹು ಕುಹು ಅಂತ ಹಾಡ್ತಾ ಇದ್ವು. ದಾರಿ ಹೋಗರಿಗೆ ವಿಶ್ರಾಂತಿ ಪಡೆಯಲು ಇಲ್ಲಿಗೆ ಬನ್ನಿ ಅಂತ ಸ್ವಾಗತ ಮಾಡ್ತಾ ಇದ್ವು. ಏನೋ ಒಂಥರ ಸುಂದರವಾಗಿ ಕುಹು ಕುಹು ಅಂತ ಹಾಡ್ತಾ ಇದ್ವು. ಆ ಅದ್ಭುತವಾದ ಉದ್ಯಾನವನದಲ್ಲಿ ಸಂಚರಿಸ್ತಾ ಇದ್ದ ಪುರಂಜನ ರಾಜನಿಗೆ
ಆಗ ಅಕಸ್ಮಾತ್ತಾಗಿ ಅಲ್ಲೊಬ್ಳು ಸುಂದರಿ ಬರ್ತಾ ಇರ್ತಾಳೆ. ಅವಳು ಕಾಣಿಸ್ಕೊತಾಳೆ. ಆಕೆಗೆ 10 ಮಂದಿ ಸೇವಕರು, ಅವಳೊಬ್ಳೆ ಹೋಗ್ತಾ ಇಲ್ಲ, 10 ಮಂದಿ ಬಾಡಿ ಗಾರ್ಡ್ಸ್ ಸೇವಕರು ಇರ್ತಾರಲ್ಲ. ಆ ಸೇವಕರಲ್ಲಿ ಒಬ್ಬೊಬ್ಬನೂ 100 ಮಂದಿ ಸ್ತ್ರೀಯರಿಗೆ ನಾಯಕರಾಗಿದ್ದರು. 5 ಅಡಿಯ ಹಾವೊಂದು ಅವಳ ದ್ವಾರಪಾಲಕನಾಗಿದ್ದು ಅಂಗರಕ್ಷಕನಾಗಿ ಅವಳನ್ನು ಎಲ್ಲೆಡೆಯಿಂದಲೂ ಕಾಪಾಡ್ತಾ ಇತ್ತು. 5 ಎಡೆ ಹಾವೊಂದು ಅವಳಿಗೆ ಪರ್ಸನಲ್ ಸೆಕ್ಯೂರಿಟಿ ತರ ಅವಳನ್ನ ಎಲ್ಲ ಕಡೆಯಿಂದ ಕಾಪಾಡ್ತಾ ಇತ್ತು. ಮುಗ್ಧೆಯಾಗಿ ಇಷ್ಟ ಬಂದ ರೂಪವನ್ನು ಧರಿಸಬಲ್ಲವಳಾಗಿದ್ದ ಆ ರಮಣಿಯು ತನಗೆ ಅನುರೂಪನಾದ ರಮಣನನ್ನ ಅರಿಸ್ತಾ ಇದ್ಲು. ಅವಳ ನೀಳವಾದ ಮೂಗು, ದಂತ ಪಂಕ್ತಿಗಳು, ಕಮನೀಯ ಕಪೋಲಗಳಿಂದ ಕೂಡಿದ ಮುಖವು ಬಹಳ ಸುಂದರವಾಗಿತ್ತಂತೆ. ಅವಳಿಗೆ ತಕ್ಕುದಾದ ಕುಂಡಲಗಳು ಕಿವಿಗಳಲ್ಲಿ ಥಳಥಳಿಸ್ತಾ ಇದ್ದವು. ಅವಳ ಮೈ ಬಣ್ಣ ಶ್ಯಾಮಲವಾಗಿದ್ದು ನಡುವು ಸುಂದರವಾಗಿತ್ತು. ಹಳದಿಯ ಸೀರೆಯನ್ನುಟ್ಟು ಚಿನ್ನದ ಡಾಬನ್ನು ಧರಿಸಿ ಕಾಲಂದುಗೆಗಳು ಚಣಚಣಿಸುವಂತೆ ಪೈಯಾರದಿಂದ ನಡೆದು ಬರುತ್ತಿದ್ದ ಆ ರಮಣಿಯು ಧರೆಗೆ ಇಳಿದು ಬಂದ ಓರ್ವ ದೇವಿಯಂತೆ ಕಾಣಿಸಿದ್ದಷ್ಟು ಚೆನ್ನಾಗಿದ್ಲು. ಆ ಗಜಗಾಮಿನಿಯು ತಾರುಣ್ಯವನ್ನು ಸೂಚಿಸುತ್ತಿರುವ ದುಂಡಾಗಿ ಒಂದಕ್ಕೊಂದು ಸೇರಿಕೊಂಡಿದ್ದ ತನ್ನ ಸ್ತನಗಳನ್ನು ರಜ್ಜೆಯಿಂದ ಬಾರಿಗೂ ಸೆರಗಿಂದ ಮುಚ್ಚಿಕೊಳ್ತಾ ಇದ್ಲು. ರಜ್ಜೆಯಿಂದ ಕೂಡಿದ್ದ ಮುಗುಳುನಗೆಯಿಂದ ಶೋಭಿಸುತ್ತಾ ಪ್ರೇಮದಿಂದ ಕೂಡಿದ ಭ್ರೂಮಾಟದಿಂದಲೂ ಮನೋಹರವಾದ ಕಡೆಗಣ ನೋಟ ಬಾಣದಿಂದಲೂ ಘಾಸಿಯಾದ ವೀರ ಪುರಂಜನ ರಾಜನು ಪರವಶನಾಗಿ ಧೈರ್ಯವನ್ನು ಕಳೆದುಕೊಂಡು ಸವಿ ಮಾತುಗಳಿಂದ ಆಕೆಯನ್ನ ಪ್ರಶ್ನಿಸಿದನು. ಎಲೈ ಕಮಲಾಕ್ಷಿಯೇ, ನೀನು ಯಾರು? ಯಾರ ಮಗಳು? ಎಲ್ಲಿಂದ ಬರ್ತಾ ಇದೆಯಾ ಸಾಧ್ವಿಯೇ? ಈ ಪುರಿಯ ಬಳಿ ಏನು ಮಾಡಬೇಕೆಂದಿದ್ಯಾ ಅಂತ. ಅದು ಧೈರ್ಯ ಮಾಡ್ಕೊಂಡು ಕೇಳೇ ಬಿಟ್ಟ ಪುರಂಜನ. ಎಲೈ ಭೀರುವೆ, ಬೆಂಗಾವಲಾಗಿ ನಿನ್ನನ್ನು ಹಿಂಬಾಲಿಸುತ್ತಿರುವ ಈ 11 ಮಂದಿ ವೀರ ಭಟರು ಯಾರು? ಈ ಸ್ತ್ರೀಯರು ಯಾರು? ನಿನ್ನ ಮುಂದೆ ಕಾವಲಾಗಿ ಬರುತ್ತಿರುವ ಈ ಸರ್ಪವು ಯಾರು? ಸುಂದರಿಯೇ, ನೀನು ಪತಿಯನ್ನು ಅರಸುತ್ತಾ ಬಂದಿರುವ ಸಾಕ್ಷಾತ್ ಲಜ್ಜಾದೇವಿಯೋ, ಉಮಾದೇವಿಯೋ, ಸರಸ್ವತಿಯೋ, ರಮಾದೇವಿಯೋ? ನೀನು ಮುನಿಗಳಂತೆ ಈ ವನದಲ್ಲಿ ಏಕಾಂತವಾಸವನ್ನು ಯಾಕೆ ಮಾಡ್ತಾ ಇದೀಯಾ? ನಿನ್ನ ಚರಣಾನುಗ್ರಹದಿಂದಲೇ ಪತಿಯ ಎಲ್ಲ ಕಾಮನೆಗಳು ಈಡೇರಿದಂತಾಗುವು. ನೀನು ಲಕ್ಷ್ಮೀದೇವಿಯಾಗಿದ್ದರೆ ನಿನ್ನ ಕೈಯಲ್ಲಿದ್ದ ಲೀಲಾ ಕಮಲವು ಎಲ್ಲಿ ಬಿದ್ದೋಯ್ತು? ಲಕ್ಷ್ಮೀದೇವಿ ತರ ಕಾಣಿಸ್ತಾ ಇದೆಯಾ, ಆದ್ರೆ ಕೈಯಲ್ಲಿ ಕಮಲ ಎಲ್ಲಿ ಹೋಯ್ತು? ಆದರೆ ನೀನು ಅವರಲ್ಲಿ ಯಾರೂ ಆಗಿರಲಾರೆ. ಯಾಕೆಂದ್ರೆ ನಿನ್ನ ಪಾದಗಳು ಭೂಮಿ ಹುಡ್ತಾ ಇವೆ. ದೇವಿ ಅಲ್ಲ, ನೀನು ಮನುಷ್ಯ ಸ್ತ್ರೀನೇ ಆಗಿರ್ಬೇಕು. ಒಳ್ಳೆಯದು. ಹಾಗಾದ್ರೆ ಲಕ್ಷ್ಮೀ ದೇವಿಯ ಭಗವಾನ್ ವಿಷ್ಣುವಿನೊಡನೆ ವೈಕುಂಠವನ್ನು ಬೆಳಗುತ್ತಿರುವಂತೆ ನೀನು ವೀರವರನಾದ ನನ್ನೊಡನೆ ಈ ನಗರಿಯನ್ನ ಅಲಂಕರಿಸುವವಳಾಗು. ನಾನು ಮಹಾಪರಾಕ್ರಮಿಯೇ ಆಗಿದ್ದರೂ ಈಗ ನಿನ್ನ ಕಟಾಕ್ಷಗಳು ನನ್ನ ಮನಸ್ಸನ್ನು ಸೂರಿಕೊಂಡು ಬಿಟ್ಟಿದೆ. ಲಜ್ಜೆಯಿಂದ ಕೂಡಿ ರತಿಭಾವದಿಂದ ತುಂಬಿರುವ ಕಿರುನಗೆಯಿಂದ ಕೂಡಿರುವ ನಿನ್ನ ಈ ಹುಬ್ಬುಗಳ ಪ್ರೇರಣೆ ಪಡೆದು ಕಡುಗಲಿಯಾದ ಕಾಮದೇವನು ನನ್ನನ್ನ ಪೀಡಿಸ್ತಾ ಇದ್ದಾನೆ. ಆದ್ದರಿಂದಲೇ ಸುಂದರಿಯೇ, ನನ್ನಲ್ಲಿ ಕೃಪೆ ತೋರು. ಶುಚಿಯಾದ ಮುಗುಳ್ನಗೆಯುಳ್ಳ ಮೋಹಿನಿಯೇ, ಸುಮಧುರವಾದ ವಾಣಿಯನ್ನು ಸುರಿಸುವ ನಿನ್ನ ಮುಖಾರವಿಂದವನ್ನು ನಾಚಿಕೆಯಿಂದ ಏಕೆ ಹಿಂದಿರುಗಿಸಿಕೊಂಡಿರುವೆ? ಮುಖವನ್ನು ಮೇಲಕ್ಕೆತ್ತಿ ನನಗೆ ತೋರಿಸು. ಸುಂದರವಾದ ಹುಬ್ಬುಗಳಿಂದ ಕೂಡಿದ ವಿಶಾಲ ಕಣ್ಣುಗಳಿಂದ ಶೋಭಿಸುತ್ತಿರುವ ನಿನ್ನ ಈ ಮುಖ ಕಮಲವನ್ನು ಕಮನೀಯವಾದ ಕರಿಯ ಮುಂಗುರುಳುಗಳು ಯಾಕೆ ಆವರಿಸಿಕೊಂಡಿವೆ? ನಾರದರು ಹೇಳ್ತಾರೆ, ಕಥೆ ಹೇಳ್ತಾ ಇದ್ದಾರಲ್ಲ ನಾರದರು, ಅವನು ಈ ತರ ಭೇಟಿ ಆಯ್ತು ಅವಳದು. ನಾರದರು ಹೇಳ್ತಾರೆ, ಎಲೈ ರಾಜನೇ, ಪುರಂಜನ ರಾಜನು ಧೈರ್ಯದಿಂದ ಬೇಡುತ್ತಿರುವುದನ್ನು ಕಂಡು ಆತನಲ್ಲಿ ಮೋಹಗೊಂಡ ರಮಣಿಯನ್ನು ಹಸನಗುತ್ತಾ ಅನುಮೋದಿಸ್ತಾ ಹೇಳ್ತಾಳೆ, ಅವಳಿಗೂ ಇಷ್ಟ ಆಗುತ್ತೆ. ಎಲೈ ನರಪುಂಗವನೇ, ನಮ್ಮನ್ನು ಉಂಟು ಮಾಡಿದವರು ಯಾರು ಎಂಬುದು ನನಗೆ ಸರಿಯಾಗಿ ಗೊತ್ತಿಲ್ಲ. ನಮ್ಮ ಅಥವಾ ಬೇರೆಯವರ ಹೆಸರು ಕುಲಗೋತ್ರಗಳು ನಮಗೆ ತಿಳಿಯದು. ವೀರವರನೇ, ಇಂದು ನಾವೆಲ್ಲರೂ ಈ ನಗರದಲ್ಲಿದ್ದೇವೆ. ಇದನ್ನು ಬಿಟ್ಟು ನಾನು ಬೇರೆ ಏನು ತಿಳಿಯಲಾರೆ. ನಮಗೆ ವಾಸಿಸಲು ಈ ಪುರವನ್ನು ಯಾರು ರಚನೆ ಮಾಡಿದರು? ಇದು ಕೂಡ ನನಗೆ ಗೊತ್ತಿಲ್ಲ. ಪ್ರಿಯನೇ, ಈ ಪುರುಷರು ನನ್ನ ಸ್ನೇಹಿತರು ಹಾಗೂ ಈ ಸ್ತ್ರೀಯರು ನನ್ನ ಗೆಳತಿಯರು. ಈ ಸರ್ಪವು ನನ್ನ ರಕ್ಷಕನು. ನಾನು ಮಲಗಿದಾಗಲೂ ಇದು ಎಚ್ಚರವಾಗಿದ್ದು ಈ ಪುರಿಯನ್ನ ರಕ್ಷಿಸ್ತಾ ಇರುತ್ತೆ. ಎಲೈ ಶತ್ರುಸೂದನನೇ, ನೀನು ಭಾಗ್ಯವಶದಿಂದ ಇಲ್ಲಿಗೆ ದಯಮಾಡಿಸಿದ್ದೀಯ. ಗ್ರಾಮ್ಯ ಸುಖಗಳನ್ನು ಬಯಸುತ್ತಿರುವೆ. ನಿನಗೆ ಮಂಗಳವಾಗಲಿ. ನಾನು ನನ್ನ ಗೆಳೆಯ ಗೆಳತಿಯರೊಡನೆ ನಿನಗೆ ಎಲ್ಲ ವಿಷಯ ಸುಖಗಳನ್ನು ಒದಗಿಸಿ ಕೊಡ್ತಾ ಇರ್ತೀನಿ. ಪ್ರಭು, 9 ಬಾಗಿಲುಗಳುಳ್ಳ ಈ ನಗರಿಯಲ್ಲಿ ಇಷ್ಟ ಬಂದ ಭೋಗಗಳನ್ನು ಅನುಭವಿಸುತ್ತಾ ನೀನು 100 ವರ್ಷಗಳ ಕಾಲ ಇಲ್ಲಿ ವಾಸ ಮಾಡ್ತಾ ಇರು. ನಾನು ನಿನ್ನನ್ನು ಬಿಟ್ಟು ಯಾರ ಜೊತೆಯಲ್ಲಿ ರಮಿಸಲಿ? ಇತರ ಜನರಿಗೆ ಪ್ರತಿ ಸುಖವೂ ಗೊತ್ತಿಲ್ಲ, ಭೋಗಗಳು ಯಾವುವು ಎಂಬುದನ್ನು ಅವರು ಅರಿಯರು. ಪರಲೋಕದ ವಿಚಾರವನ್ನು, ನಾಳೆ ಏನಾಗುವುದು ಎಂಬುದನ್ನೂ ತಿಳಿಯರು. ಅವರು ಪಶುಗಳಿಗೆ ಸಮಾನರು. ಆಹಾ, ಈ ಲೋಕದಲ್ಲಿ ಗೃಹಸ್ಥಾಶ್ರಮದಲ್ಲೇ
ಧರ್ಮ, ಅರ್ಥ, ಕಾಮ, ಸಂತಾನ, ಸುಖ, ಮೋಕ್ಷ, ಸತ್ಕೀರ್ತಿ ಮತ್ತು ಸ್ವರ್ಗ ಆದಿ ದಿವ್ಯ ಲೋಕಗಳ ಪ್ರಾಪ್ತಿಯೂ ಆಗಬಲ್ಲದು. ಸಂಸಾರವನ್ನು ತೊರೆದ ಯತಿಗಳಾದರೂ ಇವೆಲ್ಲದರ ಕಲ್ಪನೆಯೇ ಮಾಡಲಾರರು. ಈ ಲೋಕದಲ್ಲಿ ಪಿತೃಗಳು, ದೇವತೆಗಳು, ಋಷಿಗಳು, ಮನುಷ್ಯರು ಇವರೆಲ್ಲರ ಸಮಸ್ತ ಪ್ರಾಣಿಗಳ ಮತ್ತು ತನ್ನದೂ ಕೂಡ ಶ್ರೇಯಸ್ಸಿನ ಏಕಮಾತ್ರ ಆಶ್ರಯ ಗೃಹಸ್ಥಾಶ್ರಮವೇ ಆಗಿದೆ ಎಂದು ಮಹಾಪುರುಷರು ಹೇಳಿರುವರು. ಎಲೈ ವೀರಶಿರೋಮಣಿಯೇ, ತಾನಾಗಿಯೇ ಕಾಮಿಸಿ ಬಂದಿರುವ ನಿನ್ನಂತಹ ಸುಪ್ರಸಿದ್ಧನು, ಉದಾರ ಚಿತ್ತನು, ಸುಂದರನೂ ಆದ ಪತಿಯನ್ನು ಈ ಲೋಕದಲ್ಲಿ ನನ್ನಂತಹ ಯಾವ ಹೆಂಗಸು ತಾನೇ ವರಿಸೋದಿಲ್ಲ. ಮಹಾಬಾಹುವೆ, ಸರ್ಪದಂತೆ ದುಂಡಾಗಿ ಕೋಮಲವಾಗಿರುವ ನಿನ್ನ ಭುಜಗಳಲ್ಲಿ ಸ್ಥಾನವನ್ನು ಪಡೆಯಲು ಯಾವ ಕಾಮಿನಿಯ ಚಿತ್ತವು ಆಸೆ ಪಡುವುದಿಲ್ಲ. ನೀನು ಸುಂದರವಾದ ಮುಗುಳ್ನಗೆಯಿಂದ ಕೂಡಿದ ಕರುಣಾಪೂರ್ಣವಾದ ದೃಷ್ಟಿಯಿಂದ ನಮ್ಮಂತಹ ಅನಾಥೆಯರ ಮನಸ್ಸಿನ ಸಂತಾಪವನ್ನ ಶಮನಗೊಳಿಸುವುದಕ್ಕಾಗಿಯೇ ಭೂಮಿಯಲ್ಲಿ ಸಂಚರಿಸುತ್ತಾ ಇದ್ದೀಯಾ ಅಂತ ನಾರದ ಮಹರ್ಷಿಗಳು ಹೇಳ್ತಾರೆ. ಎಲೈ ಪ್ರಾಚೀನ ಬರ್ಹೆನ್ ನೃಪತಿಯೇ, ಹೀಗೆ ಆ ದಂಪತಿಗಳು ಪರಸ್ಪರ ಒಪ್ಪಂದ ಮಾಡಿಕೊಂಡು ಆ ನಗರಿಯನ್ನು ಪ್ರವೇಶಿಸಿ 100 ವರ್ಷಗಳ ಕಾಲ ಆನಂದವನ್ನು ಅನುಭವಿಸಿದರು. ಸಂಗೀತಕಾರರು ಅಲ್ಲಲ್ಲಿ ಆ ರಾಜನ ಕೀರ್ತಿಯನ್ನು ಸುಮಧುರವಾಗಿ ಹಾಡ್ತಾ ಇದ್ರು. ಬೇಸಿಗೆ ಕಾಲ ಬಂದಾಗ ಹಲವಾರು ಲಲನೆಯರೊಡನೆ ಕೂಡಿಯವರು ನದಿ ಸರೋವರಗಳಲ್ಲಿ ಜಲಕ್ರೀಡೆಯನ್ನಾಡ್ತಾ ಇದ್ರು. ಆ ನಗರಕ್ಕೆ ಇದ್ದ 9 ಬಾಗಿಲುಗಳಲ್ಲಿ 7 ನಗರಿಯ ಮೇಲ್ಭಾಗದಲ್ಲಿದ್ದವು, 2 ಕೆಳಭಾಗಕ್ಕೆ ಸೇರಿದ್ದವು. ಆ ನಗರಕ್ಕೆ ಯಾರೇ ರಾಜನಾಗಿ ಬಂದರೂ ಅವನಿಗೆ ಬೇರೆ ಬೇರೆ ದೇಶಗಳಿಗೆ ಹೋಗುವುದಕ್ಕಾಗಿ ಆ ಬಾಗಿಲುಗಳು ನಿರ್ಮಿತವಾಗಿದ್ದವು. ರಾಜೇಂದ್ರನೇ, ಇವುಗಳಲ್ಲಿ 5 ಬಾಗಿಲುಗಳು ಪೂರ್ವದ ಕಡೆಯೂ, 1 ದಕ್ಷಿಣದ ಕಡೆಯೂ, 1 ಉತ್ತರದ ಕಡೆಯೂ, 2 ಪಶ್ಚಿಮದ ಕಡೆ ಇದ್ದವು. ಅವುಗಳ ಹೆಸರುಗಳನ್ನು ಹೇಳ್ತೀನಿ, ಕೇಳಿಸ್ಕೋ. ಪೂರ್ವ ಕಡೆಗಿದ್ದ ಖದ್ಯೋತ ಮತ್ತು ಆವಿರ್ಮುಖಿ ಎಂಬ 2 ದ್ವಾರಗಳು ಒಂದೇ ಕಡೆ ನಿರ್ಮಿತವಾಗಿದ್ದವು. ಇವುಗಳ ಮೂಲಕ ಪುರಂಜನನು ತನ್ನ ಮಿತ್ರನಾದ ದ್ಯುಮಂತನೊಡನೆ ವಿಭ್ರಾಜಿತವೆಂಬ ದೇಶಕ್ಕೆ ಹೋಗ್ತಾ ಇದ್ದ. ಹಾಗೆಯೇ ಪೂರ್ವ ದಿಕ್ಕಿನಲ್ಲಿದ್ದ ನಲಿನಿ ಮತ್ತು ನಾಲಿನಿ ಎಂಬ 2 ದ್ವಾರಗಳು ಕೂಡ ಒಂದೇ ಕಡೆ ನಿರ್ಮಿತವಾಗಿದ್ದವು. ಅವುಗಳ ಮೂಲಕ ರಾಜನು ಅವಧೂತ ಎಂಬಾತನೊಡನೆ ಸೌರಭ ದೇಶಕ್ಕೆ ಹೋಗ್ತಾ ಇದ್ದ. ಪೂರ್ವ ದಿಕ್ಕಿಗಿದ್ದ ಮುಖ್ಯ ಎಂಬ 5ನೆಯ ದ್ವಾರದ ಮೂಲಕ ರಾಜನು ರಸಜ್ಞ ಮತ್ತು ವಿಪಣ ಎಂಬುವರೊಡನೆ ಕ್ರಮವಾಗಿ ಬಹುಧನ ಮತ್ತು ಅಪಣ ಎಂಬ ದೇಶಗಳಿಗೆ ಹೋಗ್ತಾ ಇದ್ದ. ನಗರಿಯ ದಕ್ಷಿಣಕ್ಕಿದ್ದ ಪಿತೃಹು ಎಂಬ ದ್ವಾರದಿಂದ ಅವನು ಶ್ರುತಧರ ಎಂಬುವನೊಡನೆ ದಕ್ಷಿಣ ಪಾಂಚಾಲ ದೇಶಕ್ಕೆ ಹೋಗ್ತಾ ಇದ್ದ. ಹಾಗೆಯೇ ಉತ್ತರಕ್ಕಿದ್ದ ದೇವಹು ಎಂಬ ಬಾಗಿಲಿನಿಂದ ರಾಜನು ಶ್ರುತಧರನೊಡನೆ ಉತ್ತರ ಪಾಂಚಾಲ ದೇಶಕ್ಕೆ ಹೋಗ್ತಾ ಇದ್ದ. ಪಶ್ಚಿಮ ದಿಕ್ಕಿನಲ್ಲಿದ್ದ ಅಸುರಿ ಎಂಬ ದ್ವಾರದ ಮೂಲಕ ಅವನು ದುರ್ಮದನೊಂದಿಗೆ ಗ್ರಾಮಕವೆಂಬ ದೇಶಕ್ಕೆ ಹೋಗ್ತಾ ಇದ್ದ. ಹಾಗೆಯೇ ನಿರ್ವೃತಿ ಎಂಬ ಹೆಸರಿನ ಮತ್ತೊಂದು ಪಶ್ಚಿಮದ ಬಾಗಿಲಿನಿಂದ ಲುಬ್ಧಕನೆಂಬುವನೊಡನೆ ಅವನು ವೈಶಸ ಎಂಬ ದೇಶಕ್ಕೆ ಹೋಗ್ತಾ ಇದ್ದ. ಆ ನಗರದ ನಿವಾಸಿಗಳಲ್ಲಿ ನಿರ್ವಾಕ್ ಮತ್ತು ಪೇಶಸ್ಕೃತ್ ಎಂಬ 2 ಪೌರರು ಕುರುಡರಾಗಿರ್ತಾರಂತೆ. ಪುರಂಜನ ರಾಜನು ಕಣ್ಣುಗಳುಳ್ಳ ಪೌರರಿಗೆ ಅಧಿಪತಿಯಾಗಿದ್ದರು. ಆ 2 ಕುರುಡರ ಸಹಾಯದಿಂದಲೇ ಅಲ್ಲಲ್ಲಿಗೆ ಹೋಗಿ ಎಲ್ಲ ಬಗೆಯ ಕಾರ್ಯಗಳನ್ನ ಮಾಡ್ತಾ ಇದ್ದಂತೆ. ರಾಜನು ಎಂದಾದರೂ ತನ್ನ ಪ್ರಧಾನ ಸೇವಕ ವಿಷೂಚೀನನೊಡನೆ ಅಂತಃಪುರಕ್ಕೆ ಹೋದಾಗ ಅವನ ಹೆಂಡತಿ ಮಕ್ಕಳ ಕಾರಣದಿಂದ ಉಂಟಾಗುವ ಮೋಹ, ಪ್ರಸನ್ನತೆ, ಹರ್ಷ ಮುಂತಾದ ವಿಕಾರಗಳ ಅನುಭವ ಆಗ್ತಾ ಇತ್ತು. ಆತನ ಚಿತ್ತವು ಕೆಲವೊಮ್ಮೆ ಪ್ರಸನ್ನವಾದರೆ ಕೆಲವು ವೇಳೆ ಸಂತೋಷದಿಂದ ಹಿಗ್ತಾ ಇತ್ತು. ಹೀಗೆ ಬಗೆ ಬಗೆಯ ಕರ್ಮಗಳ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡು ಕಾಮಪರವಶನಾಗಿ ರಾಜನು ಮೂಢನಾಗಿ ದೈವದ ವಂಚನೆಗೆ ಒಳಗಾಗಿದ್ದನು. ರಮಣಿಯ ಮೋಹಕ್ಕೆ ತುತ್ತಾಗಿ ಅವಳು ಏನೇನ್ ಮಾಡ್ತಾ ಇದ್ದ ಅದನ್ನೇ ಇವನು ಸಹ ಅದನ್ನೇ ಮಾಡ್ತಾ ಇದ್ನಂತೆ. ಅವಳು ಮದ್ಯಪಾನ ಮಾಡಿದ್ರೆ ಅವನು ಮಾಡ್ತಾ ಇದ್ದ, ಮತ್ತೆ ಕುಡಿದು ಮತ್ತೆ ಇರುತ್ತಿದ್ದನು. ಅವಳಿಗೆ ಊಟ ಮಾಡಿದಾಗ ಅವಳು ಊಟ ಮಾಡಿದ್ರೆ ತಾನು ಊಟ ಮಾಡ್ತಾ ಇದ್ದ. ಆಕೆ ಏನನ್ನಾದ್ರೂ ಅಗಿತಾ ಇದ್ರೆ ತಾನೂ ಅಗಿತಾ ಇದ್ದ. ಹೀಗೆ ಆಕೆಯು ಹಾಡಿದರೆ ತಾನೂ ಹಾಡುವನು, ಅತ್ತಾಗ ಅಳುವನು, ನಗುವಾಗ ನಗುವನು. ಅವಳು ಮಾತನಾಡಿದ್ರೆ ಇವನು ಮಾತನಾಡುವನು, ಅವಳು ಓಡಾಡಿದ್ರೆ ತಾನು ಓಡಾಡುವನು, ನಿಂತರೆ ನಿಂತ್ಕೊಳ್ಳೋನು, ಮಲಗಿದ್ರೆ ಅವಳನ್ನೇ ತಾನು ಮಲಗ್ತಾ ಇದ್ದ. ಆಕೆಯು ಕುಳಿತುಕೊಂಡ್ರೆ ತಾನು ಕುಳಿತುಕೊಳ್ಳೋದು. ಎಂತಾದ್ರೂ ಅವಳು ಕೇಳತೊಡಗಿದ್ರೆ ತಾನೂ ಕೇಳ್ತಾ ಇದ್ದ, ನೋಡಿದ್ರೆ ನೋಡ್ತಾ ಇದ್ದ. ಯಾವುದನ್ನಾದ್ರೂ ಮೋಸಿಸ್ತಾ ಇದ್ರೆ ಮೋಸೋದು, ಏನನ್ನಾದ್ರೂ ಮುಟ್ಟಿದ್ರೆ ಮುಟ್ಟೋದು. ಎಂದಾದರೂ ಅವನ ಪ್ರಿಯ ಶೋಕಾಕುಲಿಯಾದಾಗ ತಾನು ಅತ್ಯಂತ ದೀನನಂತೆ ವ್ಯಾಕುಲನಾಗ್ತಾ ಇದ್ದ. ಆಕೆಯು ಪ್ರಸನ್ನವಾದರೆ ತಾನೂ ಸಂತೋಷಗೊಳ್ಳುವನು. ಅವಳು ಆನಂದಿತಳಾದರೆ ಇವನೂ ಆನಂದಿತನಾಗಿ ಹೋಗ್ಬಿಡ್ತಾ ಇದ್ದ. ಅಂದ್ರೆ ಅಷ್ಟು ಖುಷಿ ಆಗ್ತೈತಿ ಇವನಿಗೆ. ಹೀಗೆ ಪುರಂಜನ ರಾಜನು ತನ್ನ ಸುಂದರ ರಾಣಿಯಿಂದ ವಂಚನೆಗೊಳಗಾದನು. ಇಡೀ ಪ್ರಕೃತಿ ವರ್ಗ ಪರಿಕರಗಳೇ ಅವನನ್ನು ವಂಚಿಸಿದವು. ಆ ಮೂರ್ಖನು ವಿವಶನಾಗಿ ಇಚ್ಛೆ ಇಲ್ಲದಿದ್ದರೂ ಆಟದ ಕೋತಿಯಂತೆ ಯಜಮಾನನ ಸಂಕೇತದಂತೆ ಕುಣಿಯುತ್ತದೆ.
ಕೋತಿ ಯಜಮಾನ ಹೇಳಿದಂಗೆ ಕುಣಿತಲ್ಲ ಆ ಥರ ತಾನು ಪ್ರಿಯೆಯ ಕೈಗೊಂಬೆಯಾಗಿ ಅವಳನ್ನೇ ಅನುಕರಣೆ ಮಾಡ್ತಾ ಇದ್ದ ಎಂಬಲಿಗೆ 25ನೇ ಅಧ್ಯಾಯ ಮುಗಿಯಿತು. ಇತಿ ಶ್ರೀಮದ್ ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಸಂಹಿತಾಯಾಂ ಚತುರ್ಥಸ್ಕಂಧೆ ಪುರಂಜನೋಪಾಖ್ಯಾನೆ ಪಂಚವಿಂಶೋಧ್ಯಾಯ ಸಂಪೂರ್ಣಂ. ಶ್ರೀಕೃಷ್ಣಾರ್ಪಣಮಸ್ತು. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. समर्थ सद्गुरु साईनाथ महाराज की जय. समर्थ सद्गुरु साईनाथ महाराज की जय. समर्थ सद्गुरु साईनाथ महाराज की जय. ಭಗವತೆ ವಾಸುದೇವಾಯ. ಈಗ 26ನೇ ಅಧ್ಯಾಯ ಪುರಂಜನನ ಭೇಟೆಯ ವರ್ಣನೆ, ರಾಣಿಯ ಪ್ರಣಯ ಕೋಪ. ಶ್ರೀನಾರದ ಹೇಳ್ತಾರೆ, ಇಳೆಯರಾಜನೇ, ಒಮ್ಮೆ ಧನುರ್ಧರನಾದ ಪುರಂಜನ ರಾಜನು ತನ್ನ ಧನುಸ್ಸನ್ನು ಎತ್ಕೊಂಡು ಚಿನ್ನದ ಕವಚವನ್ನು ತೊಟ್ಟು ಅಕ್ಷಯ ಬಾಣಗಳಿರುವ ಬತ್ತಳಿಕೆಯನ್ನು ಧರಿಸಿ ತನ್ನ 11ನೆಯ ಸೇನಾಪತಿಯೊಡನೆ ಬಂಗಾರದ ಒಂದು ರಥದಲ್ಲಿ ಕುಳಿತು ಬೇಟೆಯಾಡಲು ಪಂಚಪ್ರಸ್ಥವೆಂಬ ಕಾಡಿಗೆ ಹೋಗ್ತಾನೆ. ಆ ರಥ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ 5 ಕುದುರೆ ಇರುತ್ತಂತೆ, 2 ಪಕ್ಕೆಗಳಲ್ಲಿರುವ ಬೊಂಬುಗಳು 2 ಗಾಲಿಗಳಿಂದಲೂ, 1 ಅಚ್ಚು ಮರದಿಂದಲೂ, 3 ಧ್ವಜಗಳಿಂದಲೂ, 5 ಕಟ್ಟುಗಳಿಂದಲೂ, ಒಂದೇ ಅಂಗವನ್ನು ಹಿಡಿದುಕೊಂಡಿದ್ದ ಒಬ್ಬ ಸಾರಥಿಯಿಂದಲೂ, 1 ಸಾರಥಿಯ ಸ್ಥಾನ, 2 ಯುಗ ಸ್ಥಾನಗಳಿಂದಲೂ, 7 ಆವರಣಗಳಿಂದಲೂ, 5 ಆಯುಧಗಳಿಂದಲೂ, 5 ಪ್ರಕಾರದ ಗತಿಗಳಿಂದಲೂ ಕೂಡಿ ಅತ್ಯಂತ ಶೋಭಾಯಮಾನವಾಗಿತ್ತು. ರಾಜನಿಗೆ ತನ್ನ ಪ್ರಿಯತಮೆಯನ್ನು ಕ್ಷಣವಾದರೂ ಬಿಟ್ಟಿರುವುದು ಕಷ್ಟವಾಗಿದ್ದರೂ ಅವನಿಗೆ ಅವತ್ತು ಬೇಟೆಯ ಮದ ಏರಿದ್ದರಿಂದ ಆಕೆಯ ಪರಿವೇ ಇಲ್ಲದೆ ಗರ್ಭದಿಂದ ಕಾಡಿಗೆ ಬಂದು ಧನುರ್ಬಾಣಗಳನ್ನ ಎತ್ಕೊಂಡು ಬೇಟೆಯಾಡಕ್ಕೆ ಶುರು ಮಾಡ್ತಾನು. ಆಗ ಅಸುರಿ ವೃತ್ತಿಯು ಅವನಲ್ಲಿ, ರಾಕ್ಷಸ ವೃತ್ತಿ ಆವರಿಸ್ಬಿಟ್ಟಿತ್ತು ಅವನಲ್ಲಿ. ಆದ್ದರಿಂದ ಕಠೋರ ಚಿತ್ತದಿಂದ ನಿರ್ದಯನಾಗಿ ಅವನು ತನ್ನ ತೀಕ್ಷ್ಣವಾದ ಬಾಣಗಳಿಂದ ಅರಣ್ಯ ಮೃಗಗಳನ್ನೆಲ್ಲ ಕೊಂದಾಕ್ತಾನೆ. ದೋಷರಹಿತವಾಗಿದ್ದ ಸಾಧು ಮೃಗಗಳನ್ನು ಅದರ ಜೊತೆ ಸಾಯಿಸ್ಬಿಡ್ತಾನೆ. ಮಾಂಸದಲ್ಲಿ ಅತ್ಯಂತ ಆಸಕ್ತಿ ಉಂಟಾದ ರಾಜನು ಕೇವಲ ಶಾಸ್ತ್ರದಲ್ಲಿ ಹೇಳಿದ ಕರ್ಮಗಳಿಗಾಗಿಯೇ ಕಾಡಿಗೆ ಹೋಗಿ ಅವಶ್ಯಕತೆಗೆ ತಕ್ಕಂತೆ ನಿಷಿದ್ಧವಲ್ಲದ ಪಶುಗಳನ್ನು ಮಾತ್ರ ವಧಿಸಬೇಕು. ಅವನು ವ್ಯರ್ಥವಾಗಿ ಪಶುಹಿಂಸೆ ಮಾಡಬಾರದು. ಈ ರೀತಿಯ ಉಚ್ಛೃಂಖಲ ಪ್ರವೃತ್ತಿಯನ್ನು ಶಾಸ್ತ್ರವು ನಿಯಂತ್ರಿಸುತ್ತದೆ. ರಾಜನೇ ಹೀಗೆ ಶಾಸ್ತ್ರವು ನಿಯತ ಮಾಡಿರುವ ಕರ್ಮಗಳನ್ನು ಆಚರಿಸುವ ವಿದ್ವಾನ್ ಮನುಷ್ಯನಿಗೆ ಆ ಕರ್ಮಾನುಷ್ಠಾನದಿಂದ ದೊರೆತ ಜ್ಞಾನದಿಂದ ಕರ್ಮದ ಲೇಪ ಉಂಟಾಗುವುದಿಲ್ಲ. ಇಲ್ಲದಿದ್ದರೆ ಮನಸ್ಸಿಗೆ ಬಂದಂತೆ ಕರ್ಮ ಮಾಡುವುದರಿಂದ ಮನುಷ್ಯನು ಅಭಿಮಾನಕ್ಕೆ ವಶನಾಗಿ ಕರ್ಮಗಳಲ್ಲಿ ಬಂಧಿತನಾಗ್ತಾನೆ ಹಾಗೂ ಗುಣಪ್ರವಾಹ ರೂಪವಾದ ಸಂಸಾರ ಚಕ್ರದಲ್ಲಿ ಸಿಲುಕಿ ವಿವೇಕ ಬುದ್ಧಿಯು ನಾಶವಾದ್ದರಿಂದ ಅವನು ಅಧಮಯುಗಗಳಲ್ಲಿ ಹುಟ್ಟುತ್ತಾನೆ. ಇಲ್ಲೇನಾಯ್ತು, ಪುರಂಜನನ ಬಗೆ ಬಗೆಯ ಗರಿಗಳುಳ್ಳ ಬಾಣಗಳಿಂದ ಕತ್ತರಿಸಲ್ಪಟ್ಟ ಅನೇಕ ಜೀವರುಗಳು ಅತೀವ ಕಷ್ಟದಿಂದ ಪ್ರಾಣ ಒಂದೇ ಸ್ಥಿತಿಗೆ ಸತ್ತೋಗ್ತಾವ, ತುಂಬಾ ಒದ್ದಾಡಿಕೊಂಡು ಪ್ರಾಣತ್ಯಾಗ ಮಾಡ್ತವೆ. ಅವನ ಆ ನಿರ್ದಯವಾದ ಪ್ರಾಣಿ ಸಂಹಾರವನ್ನು ನೋಡಿ ಎಲ್ಲ ದಯಾಳುಗಳು ಬಹಳ ದುಃಖಿತರಾದರು. ಅವರು ಇದನ್ನು ಸಹಿಸದಾದರು. ಹೀಗೆ ಅಲ್ಲಿ ಮೊಲಗಳು, ಹಂದಿಗಳು, ಕಾಡುಕೋಣಗಳು, ಹಾಡುಹಸುಗಳು, ಕೃಷ್ಣ ಮೃಗಗಳು, ಜಿಂಕೆಗಳು, ಇನ್ನು ಅನೇಕ ಜಾತಿಯ 106 ನಿರ್ದೋಷ ಮೃಗಗಳನ್ನು ಕೊಂದದ್ರಿಂದ ಪುರಂಜನ ರಾಜನು ತುಂಬಾ ಆಯಾಸಗೊಂಡನು. ಆಗ ಹಸಿವು ಬಾಯಾರಿಕೆಯಿಂದ ಬಳಲಿದ ಅವನು ವನದಿಂದ ಮರಳಿ ಅರಮನೆಗೆ ಬಂದಿದ್ದನು. ಅಲ್ಲಿ ಅವನು ಯಥಾಯೋಗ್ಯ ರೀತಿಯಿಂದ ಸ್ನಾನ ಭೋಜನಾದಿಗಳನ್ನು ಮಾಡಿ ಕೊಂಚ ವಿಶ್ರಾಂತಿ ಪಡೆದು ಆಯಾಸವನ್ನು ಪರಿಹಾರ ಮಾಡಿಕೊಳ್ತಾನೆ. ಮತ್ತೆ ಗಂಧ, ಚಂದನ, ಮಾಲೆ ಮುಂತಾದವುಗಳಿಂದ ಸುಸಜ್ಜಿತವಾಗಿ ಅಂಗಾಂಗಗಳೆಲ್ಲ ಸುಂದರವಾದ ಆಭರಣಗಳನ್ನು ಹಾಕೊಳ್ತಾನೆ. ಆಗ ಅವನಿಗೆ ತನ್ನ ಪ್ರಿಯೆಯ ನೆನಪಾಗುತ್ತೆ. ಅವನು ಭೋಜನಾದಿಗಳಿಂದ ತೃಪ್ತನಾಗಿ ಸಂತೋಷಭರಿತನಾಗಿ ಮದವೇರಿ ಕಾಮಪೀಡಿತನಾಗಿ ತನ್ನ ಸುಂದರಿಯಾದ ಭಾರ್ಯೆಯನ್ನು ಹುಡುಕಲು ತೊಡಗಿದನು. ಆದರೆ ಅವನಿಗೆ ಆಕೆ ಎಲ್ಲೂ ಕಂಡು ಬಂದಿಲ್ಲ. ಪ್ರಾಚೀನ ಬರಿರಾಜನೇ, ಆಗ ಅವನ ಮನಸ್ಸಿನಲ್ಲಿ ಬೇಸರಗೊಂಡು ಅಂತಃಪುರದ ಸ್ತ್ರೀಯರಲ್ಲಿ ಕೇಳ್ತಾನೆ, ಸುಂದರಿಯರೇ, ನಿಮ್ಮ ಒಡತಿಯೊಂದಿಗೆ ನೀವೆಲ್ಲರೂ ಮೊದಲಿನ ತರ ಕುಶಲರಾಗಿದ್ದೀರ ತಾನೆ ಅಂತ. ಇಂದು ಈ ಮನೆಯ ಸಂಪತ್ತು ಹಿಂದಿನಂತೆ ಸುಂದರವಾಗಿ ಕಾಣಿಸ್ತಾ ಇಲ್ವಲ್ಲ. ಮನೆಯಲ್ಲಿ ತಾಯಿಯಾಗಲಿ ಅಥವಾ ಪತಿನಿಷ್ಠಳಾದ ಹೆಂಡತಿಯಾಗಲಿ ಇಲ್ಲದಿದ್ದಾಗ ಆ ಮನೆಯು ಚಕ್ರವಿಲ್ಲದ ರಥದಂತೆ ಆಗ್ಬಿಡುತ್ತೆ. ಮನೆಯಲ್ಲಿ ಗೃಹಿಣಿ ಇಲ್ಲದೆ ಹೋದರೆ ಅದು ಗೃಹ ಅನ್ಸ್ಕೋದಿಲ್ಲ. ಎಷ್ಟು ಅಸ್ತವ್ಯಸ್ತವಾಗಿಬಿಡುತ್ತೆ ಮನೆಯ ಪರಿಸ್ಥಿತಿ ಅಂತ ಹೇಳಿದ್ರೆ. ಅಂತಹ ಮನೆಯಲ್ಲಿ ಯಾವ ಬುದ್ಧಿವಂತನು ದೀನಜರಂತೆ ವಾಸಿಸಲು ಇಷ್ಟಪಡುವನು? ಆದ್ದರಿಂದ ನಾನು ದುಃಖ ಸಮುದ್ರದಲ್ಲಿ ಮುಳುಗಿದಾಗಲೆಲ್ಲ ನನ್ನ ವಿವೇಕ ಬುದ್ಧಿಯನ್ನು ಹೆಜ್ಜೆ ಹೆಜ್ಜೆಗೆ ಎಚ್ಚರಗೊಳ್ಳುತ್ತಾ ಆ ಸಂಕಟದಿಂದ ಉದ್ಧರಿಸುವ ಸುಂದರಿಯಾದ ಆ ಪ್ರಿಯತಮೆಯು ಎಲ್ಲಿದ್ದಾಳೆ ಅಂತ ಕೇಳ್ತಾನೆ. ಸ್ತ್ರೀಯರೆಲ್ಲ ಹೇಳ್ತಾರೆ, ನರೇಂದ್ರನೇ, ನಿಮ್ಮ ಆ ಇನಿಯಳು ಇಂದು ಏನು ಮಾಡಲು ನಿಶ್ಚಯಿಸಿರುವಳು ಎಂಬುದು ನಮಗೆ ತಿಳಿಯದು. ಶತ್ರು ಸಂಹಾರಕನೇ ನೋಡು, ಅವಳು ಹಾಸಿಗೆ ಇಲ್ಲದೆ ಬರೀ ನೆಲದ ಮೇಲೆ ಮಲ್ಕೊಂಡಿದ್ದಾಳೆ.
ನಾರದರು ಹೇಳ್ತಾರೆ, ಮಹಾರಾಜ, ಆ ಸ್ತ್ರೀಯ ಸಂಘದಿಂದ ಪುರಂಜನ ರಾಜನ ವಿವೇಕವು ನಾಶವಾಗ್ಬಿಟ್ಟಿತ್ತು. ಅದರಿಂದ ತನ್ನ ರಾಣಿಯು ನೆಲದ ಮೇಲೆ ಅಸ್ತವ್ಯಸ್ತವಾಗಿ ಬಿದ್ದುಕೊಂಡಿರೋದು ನೋಡಿ ಅವನಿಗೆ ತಡೆಯಲಾರದ ಶೋಕ ಉಂಟಾಯಿತು. ಅವನು ನೊಂದ ಹೃದಯದಿಂದ ಆಕೆಯನ್ನು ಸವಿಮಾತುಗಳಿಂದ ಸಂತೈಸಿದನು. ಆದರೆ ಆಕೆಗೆ ತನ್ನಲ್ಲಿ ಪ್ರೀತಿ ಉಂಟಾಗುವ ಯಾವ ಚಿಹ್ನೆಯೂ ಅವನಿಗೆ ಕಂಡುಬರಲೇ ಇಲ್ಲ. ಪುರಂಜನನ್ನು ಸಂತೈಸುವ ಕಲೆಯಲ್ಲಿ ತುಂಬಾ ಕುಶಲನಾಗಿದ್ದನು. ಅವನು ಆಕೆಯನ್ನು ಮೆಲ್ಲನೆ ಅನುನಯ ವಿನಯಗಳಿಂದ ಸಾಂತ್ವನಗೊಳಿಸಲು ಪ್ರಾರಂಭ ಮಾಡಿದನು. ಮೊದಲಿಗೆ ಆಕೆಯ ಪಾದಗಳನ್ನು ತನ್ನ ತೊಡೆಯ ಮೇಲೆ ಇಟ್ಟುಕೊಂಡು ಪ್ರೀತಿಯಿಂದ ಆಕೆಯನ್ನು ಮುದ್ದಿಸ್ತಾ ಹೇಳ್ತಾನೆ. ಪುರಂಜನ ಹೇಳ್ತಾನೆ, ಸುಂದರಿ, ಯಾವ ಸೇವಕರು ಅಪರಾಧವನ್ನು ಮಾಡಿದಾಗ ಒಡೆಯನಿಂದ ಅದಕ್ಕೆ ತಕ್ಕ ದಂಡನೆಯನ್ನ ಪಡೆಯುವುದಿಲ್ಲವೋ ಅವರು ನಿಜವಾಗಿಯೂ ಮಂದಭಾಗ್ಯರು. ಸ್ವಾಮಿಯು ಸೇವಕರಿಗೆ ದಂಡನೆಯನ್ನು ಕೊಟ್ಟರೆ ಅವರ ಮೇಲೆ ದೊಡ್ಡ ಅನುಗ್ರಹವನ್ನು ತೋರದಂತೆ ಆಗತ್ತೆ. ಹಿತಕಾರಿಯಾದ ತನ್ನ ಪ್ರಭುವು ಬಂಧುವಿನಂತೆ ಮಾಡಿದ ಆ ದಂಡನೆ ಎಂಬ ಉಪಕಾರವನ್ನು ಸಹಿಸದೇ ಇರುವವನು ನಿಜವಾಗಿಯೂ ಮೂರ್ಖನು. ಸುಂದರವಾದ ಸುಲಿ ಹಲ್ಲುಗಳಿಂದಲೂ ರಮಣೀಯವಾದ ಹುಬ್ಬುಗಳಿಂದಲೂ ಶೋಭಿಸುತ್ತಿರುವ ಶುಭಾಂಗಿಯೇ, ಈಗ ಈ ಕೋಪವನ್ನು ತೊರೆದು ನಾನು ನಿನ್ನವನು ಎಂಬುದನ್ನು ನೆನೆದು ಪ್ರೇಮಾತಿಶಯದಿಂದ ಕೂಡಿದ ನಾಚಿಕೆಯಿಂದ ತಗ್ಗಿ ಮಧುರವಾದ ಕಿರುನಗೆಯಿಂದ ಮೆರೆಯುವ ನಿನ್ನ ಮನೋಹರವಾದ ಮುಖವನ್ನು ತೋರಿಸುವಳಾಗು. ಆಹಾ, ದುಂಬಿಗಳ ಸಾಲಿನಂತೆ ನೀಲಿಯ ಬಣ್ಣದಿಂದ ಕಂಗೊಳಿಸುತ್ತಿರುವ ಮುಂಗುರುಳು, ಉನ್ನತವಾದ ಮೂಗು ಮತ್ತು ಸವಿನುಡಿಗಳಿಂದ ನಿನ್ನ ಮುಖಾರವಿಂದವು ಎಷ್ಟು ಮನಮೋಹಕವಾಗಿದೆ. ವೀರಪತ್ನಿಯೇ, ಬೇರೆ ಯಾರಾದರೂ ನಿನಗೆ ಅಪರಾಧವೆಸಗಿದ್ದರೆ ಅದನ್ನು ಒಡನೆಯೇ ತಿಳಿಸು. ಆ ಅಪರಾಧಿಯು ಬ್ರಾಹ್ಮಣ ಕುಲದವನಲ್ಲದೆ ಇದ್ದರೆ ನಾನು ಅವನಿಗೆ ಈಗಲೇ ಉಗ್ರ ಶಿಕ್ಷೆಯನ್ನು ವಿಧಿಸುತ್ತೇನೆ. 3 ಲೋಕಗಳಲ್ಲಾಗಲಿ ಅಥವಾ ಅವುಗಳ ಹೊರಗಾಗಲಿ ಶ್ರೀ ಭಗವಂತನ ಭಕ್ತರನ್ನು ಬಿಟ್ಟು ಬೇರೆ ಯಾರೂ ನಿನ್ನಲ್ಲಿ ಅಪರಾಧ ಮಾಡಿ ನಿರ್ಭಯನಾಗಿಯೂ ಸುಖಿಯಾಗಿಯೂ ಇರಲಾರನು. ಪ್ರಿಯೇ, ನಿನ್ನ ಮುಖವು ತಿಲಕವಿಲ್ಲದೆ ಕಾಂತೀನವಾಗಿ ಬಾಡಿ ಬಸವಳಿದು ಕೋಪದಿಂದ ಭೀಕರವಾಗಿದ್ದುದನ್ನು ನಾನು ಇಂದಿನವರೆಗೂ ಎಂದೂ ಕಂಡಿಲ್ಲ. ಹಾಗೆ ನಿನ್ನ ಸುಂದರವಾದ ಸ್ಥಾನಗಳು ಕಣ್ಣೀರಿಂದ ನೆನೆದಿರುವುದಾಗಲಿ ತೊಂಡೆ ಹಣ್ಣಿನಂತಿರುವ ತುಟಿಗಳು ಕೇಸರಿಯ ಲೇಪನದಿಂದ ಕೆಂಪಾಗದೇ ಇರುವುದನ್ನು ನಾನು ಎಂದೂ ನೋಡಿಲ್ವಲ್ಲ. ನಾನು ಬೇಟೆಯ ವ್ಯಸನದಿಂದ ನಿನ್ನನ್ನು ಕೇಳದೆಯೇ ಬೇಟೆಯಾಡಲಿ ಹೋಗಿ ನಿಜವಾಗಿಯೂ ಅಪರಾಧವನ್ನು ಮಾಡಿದ್ದೀನಿ. ಆದರೂ ನಾನು ನಿನ್ನವನೆಂದು ತಿಳಿದು ನನ್ನಲ್ಲಿ ಪ್ರಸನ್ನಳಾಗು. ಮನ್ಮಥನ ವಿಷಮ ಬಾಣಗಳಿಂದ ಪೀಡಿತನಾಗಿ ಸದಾ ತನಗೆ ಅಧೀನನಾಗಿ ಬೇಡಿಕೊಳ್ಳುತ್ತಿರುವ ತನ್ನ ಪ್ರಿಯನಾದ ಪತಿಯನ್ನು ಯಾವ ಕಾಮಿನಿಯೂ ತಾನೇ ಉಚಿತವಾದ ಕಾರ್ಯಕ್ಕಾಗಿ ಸ್ವೀಕರಿಸೋದಿಲ್ಲ. ಹೀಗೆ ಸವಿಮಾತು ವರ್ತನೆಗಳಿಂದ ಪುರಂಜನನು ತನ್ನ ಕಾಮಿನಿಯನ್ನ ಸಂತೈಸ್ತಾನೆ ಎಂಬಲ್ಲಿಗೆ 26ನೇ ಅಧ್ಯಾಯ ಮುಗಿಯಿತು. ಇದು ಶ್ರೀಮದ್ ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಸಂಹಿತಾಯಾಂ ಚತುರ್ಥ ಸ್ಕಂದೆ ಪುರಂಜನೋಪಾಖ್ಯಾನೆ ಷಡ್ವಿಂಶೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. समर्थ सद्गुरु साईनाथ महाराज की जय. समर्थ सद्गुरु साईनाथ महाराज की जय. समर्थ सद्गुरु साईनाथ महाराज की जय.